ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಈ ತಿಂಗಳು ಒಂದು ವಿಶೇಷ ಏನ್ ನಡೀತಾ ಇದೆ ಅಂದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವ್ ಯಾರು ಸಿಡಿಲ ಸಂತ ಅಂತ ಕರಿತೀವಿ, ಸ್ವಾಮಿ ವಿವೇಕಾನಂದರ ಜಯಂತಿಯ ತಿಂಗಳು. ವೆನ್ಸ್ಡೇ ವೆಬಿನಾರ್ ಈ ತಿಂಗಳಲ್ಲಿ ನಿಮಗೆ ಯಾವ್ದು ನಡೀತಾ ಇದೆ, ಈ ಸೀರೀಸ್ ಅಷ್ಟೂನು ಬಹುಶಃ ವಿವೇಕಾನಂದರನ್ನ ಕೋಟ್ ಮಾಡಿದ್ದೋ ಅಥವಾ ವಿವೇಕಾನಂದರ ಬಗ್ಗೆ ಹೇಳೇ ಇರ್ತಾರೆ ಒಬ್ರಲ್ಲ ಒಬ್ರು ವೆನ್ಸ್ಡೇ ವೆಬಿನಾರ್ಸ್ ಅಲ್ಲಿ. ಈ ವಿವೇಕಾನಂದರ ಬಗ್ಗೆ ಏನಕ್ಕೆ ಇಷ್ಟೊಂದು ಜನ ಮಾತಾಡ್ತಾ ಇದ್ದಾರೆ ಅಂತ ನಿಮ್ಗೆಲ್ಲ ಆಶ್ಚರ್ಯ ಇರ್ಬೋದು. ಏನಕ್ಕೆ ಮಾತಾಡ್ತಿದ್ದಾರೆ, ವಿವೇಕಾನಂದ್ರ ಏನಕ್ಕೆ ಅಷ್ಟೊಂದು ಗ್ರೇಟು, ಏನ್ ಮಾಡಿದಾರೆ ಅವರು, ಏನಕ್ಕೆ ಅವ್ರನ್ನ ಈಗ್ಲೂ ಜ್ಞಾಪಿಸ್ಕೊಳ್ತೀವಿ ಅಂತ ಎಷ್ಟೊಂದ್ ಜನಕ್ಕೆ ಇರಬಹುದು ಮನ್ಸಲ್ಲಿ. ಯಾಕೆ ಜ್ಞಾಪಿಸ್ಕೊಳ್ತಾ ಇದ್ದಾರೆ? ಈಗ ನಮ್ಮ ತಾತ ಅಥವಾ ಅವ್ರ ತಂದೆ ಮುತ್ತಾತ, ಅವ್ರಿಗಿಂತ ಹಿಂದಿನವ್ರನ್ನ ನಾವು ಜ್ಞಾಪಿಸ್ಕೊಳ್ಳಲ್ಲ ಅಲ್ವಾ? ಜ್ಞಾಪಿಸ್ಕೊಳ್ತೀವ? ಇಲ್ಲ ಅಲ್ವಾ? ಈಗ 100 ವರ್ಷ ಅಥವಾ 150 ವರ್ಷ ಹಿಂದೆ ಇದ್ದವ್ರನ್ನೇ ಜ್ಞಾಪಿಸ್ಕೊಳ್ಳಲ್ಲ ನಾವು, ಹೌದಾ? ಇನ್ನು 100 ವರ್ಷ, 1000 ವರ್ಷದ ಹಿಂದೆ ಇದ್ದವ್ರನ್ನ ನಾವು ಜ್ಞಾಪಿಸ್ಕೊಳ್ತಾ ಇದೀವಿ ಅಂದ್ರೆ ಅವರು ಈ ಜಗತ್ತಿಗೆ ಏನೋ ಮಾಡಿದ್ದಾರೆ ಅಂತ ಅರ್ಥ, ನಮ್ಮ ಸಮಾಜಕ್ಕೆ ಏನೋ ಮಾಡಿದ್ದಾರೆ ಅಂತ ಅರ್ಥ, ಇನ್ನೊಬ್ರಿಗೋಸ್ಕರ ಏನೋ ಮಾಡಿದ್ದಾರೆ ಅಂತ ಅರ್ಥ. ಹಾಗಾಗಿ ನಾವು ಜ್ಞಾಪಿಸ್ಕೊಳ್ತಾ ಇದೀವಿ. ಸದ್ಯಕ್ಕೆ ಈ ತಿಂಗಳು ವಿವೇಕಾನಂದರ ಬಗ್ಗೆ, ವಿವೇಕಾನಂದರ ಚಿಂತನೆಗಳು ನಡೀತಾ ಇದೆ. ವಿವೇಕಾನಂದರ ಜಯಂತಿಯ ಶುಭಾಶಯಗಳು ನಿಮ್ಗೆಲ್ರಿಗೂ ಕೋರ್ತಾ ಇದ್ದೀನಿ, ಎಲ್ಲಾ ಮಕ್ಕಳಿಗೂ. ಈ ವೆನ್ಸ್ಡೇ ವೆಬಿನಾರ್ ಅಲ್ಲಿ ಆಗುವಂತ ಚಿಂತನ ಮಂಥನ ಏನಿದೆ, ಇದನ್ನ ನೀವು ಈ ಕಿವಿನಲ್ಲಿ ಕೇಳಿ, ಈ ಕಿವಿಯಿಂದ ಬಿಡೋದಲ್ಲ, ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಸ್ಕೊಂಡಿರ್ಬೇಕು. ಇಲ್ಲಿ ಹೇಳೋವಂತ ವಿಷಯಗಳು, ಮನನ ಮಾಡಿದಂತ ವಿಷಯಗಳು ಎಲ್ಲ ಪ್ರತಿಯೊಂದು ನಿಮ್ಗೂ ಔಷಧಿ ಇದ್ದಂಗೆ. ನೀವದನ್ನ ಕೇಳಿ ಕೇಳಿ ಮನನ ಮಾಡಿ ಮಾಡಿ ನಿಮ್ಗೆ ಅದ್ ಮೋಟಿವೇಶನ್ ಆಗ್ಬೇಕು. ಅದಕ್ಕೆ ವೆನ್ಸ್ಡೇ ವೆಬಿನಾರ್ಸ್ ಮಾಡೋದು. ಇವತ್ತಿಂದು ಮೈನ್ ಟಾಪಿಕ್ ಏನಂದ್ರೆ, ಸೋಲು ಅಥವಾ ಗೆಲುವು, ಡಿಸೈರ್ ಟು ವಿನ್ ಅಥವಾ ಫಿಯರ್ ಆಫ್ ಫೇಲ್ಯೂರ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಸೊ ಈ ಎರಡೂ ಚಿಂತನೆಗಳು ಪ್ರತಿಯೊಬ್ಬರಿಗೂ ಇದ್ದೇ ಇರತ್ತೆ. ಅವನು ಸ್ಟೂಡೆಂಟ್ ಇರಬಹುದು, ಸ್ವಲ್ಪ ದೊಡ್ಡವರೇ ಆಗಿರಬಹುದು, ಯಾರೇ ಇರಬಹುದು, ಸೋಲು ಗೆಲುವು ಇರತ್ತೆ. ಈಗ ಡಿಸೈರ್ ಟು ವಿನ್ ಅಥವಾ ಫಿಯರ್ ಆಫ್ ಫೇಲ್ಯೂರ್, ನಿಮ್ಮ ಆಯ್ಕೆ ಯಾವುದು? ಅಂದ್ರೆ ಗೆಲುವು ಪಡ್ಕೊಳ್ಬೇಕು ಅಂತ ಆಸೆ ಇರತ್ತೆ, ಸೋಲುವ ಭಯನೂ ಇರತ್ತೆ, ಎರಡೂ ಇರತ್ತೆ. ಈ ಎರಡರಲ್ಲಿ ಯಾವುದು ನಮ್ಮ ಆಯ್ಕೆ? ಇದ್ರಲ್ಲೂ ಆಯ್ಕೆ ಸಾಧ್ಯನಾ? ನೀವೆಲ್ಲ ಆಶ್ಚರ್ಯ ಪಡ್ತಿರ್ಬೋದು, ಸರ್ ಇದೇನ್ ಸರ್ ಆಯ್ಕೆ ಮಾಡೋದು? ಆಯ್ಕೆ ಮಾಡೋದು ಅಂದ್ರೆ ಹೇಗೆ? ಆಯ್ಕೆ ಮಾಡೋದು ಅಂದ್ರೆ ನಾವ್ ಯಾವ್ದಾದ್ರು ಒಂದು ಬಟ್ಟೆ ಅಂಗಡಿಗೆ ಹೋದ್ರೆ ನಮಗೆ ಯಾವ ಶರ್ಟ್ ಬೇಕೋ ಅಥವಾ ಯಾವ ಡ್ರೆಸ್ ಬೇಕು ಅಂತ ಆಯ್ಕೆ ಮಾಡ್ತೀವಿ ಅಲ್ವಾ? ಹೌದಲ್ವಾ? ನಿಮ್ಮ ಅಪ್ಪ ಅಮ್ಮ ಎಲ್ಲಾದ್ರೂ ಹೋಟೆಲಿಗೆ ಕರ್ಕೊಂಡು ಹೋದ್ರೆ ನೀವೇನ್ ಮಾಡ್ತೀರಾ? ಆಯ್ಕೆ ಮಾಡ್ತೀರಾ ಅಲ್ವಾ? ನಂಗೆ ಇಡ್ಲಿ ಬೇಕು, ನಂಗೆ ವಡೆ ಬೇಕು, ನಂಗೆ ದೋಸೆ ಬೇಕು ಅಂತ ಆಯ್ಕೆ ಮಾಡ್ತೀರಾ ಅಲ್ವಾ? ಸರಿ, ಇದನ್ನೆಲ್ಲ ಆಯ್ಕೆ ಮಾಡ್ಬೋದು, ಕರೆಕ್ಟು. ಆದ್ರೆ ಇದೇನಿದು, ಸೋಲು ಅಥವಾ ಗೆಲುವನ್ನು ಆಯ್ಕೆ ಮಾಡಬಹುದಾ ಅಂತ ನೀವೆಲ್ಲ ಈ ಪೋಸ್ಟರ್ ನೋಡಿದ ಕೂಡಲೇ ಆಶ್ಚರ್ಯ ಪಡ್ತಾ ಇರಬಹುದು. ಹೆಂಗ್ ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯ? ಆಯ್ಕೆ ಮಾಡಕ್ ನಿಮ್ ಮುಂದೆ ಇರ್ಬೇಕಲ್ವಾ ಒಂದಷ್ಟೇನಾದ್ರು? ಒಂದ್ 10 ಪುಸ್ತಕ ಇಟ್ಬಿಟ್ಟು ನಿಮಗೆ ಯಾವ್ದು ಆಯ್ಕೆ ಅಂತ ಕೇಳಿದ್ರೆ ಒಂದ್ ಪುಸ್ತಕ ತಗೊಳ್ಬಹುದಲ್ವಾ? ಸೊ ಇದೇನಿದು ಆಯ್ಕೆ? ಸೋಲು ಗೆಲುವು ಆಯ್ಕೆ ಮಾಡಬಹುದಾ? ಅದು ನಮ್ಗೆ ದೇವ್ರು ಕೊಡೋದು ಅಥವಾ ನಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನೋ ಪ್ರಿಂಟ್ ಮಾಡಿ ಕೊಡ್ತಾರಲ್ಲ, ಮಾರ್ಕ್ಸ್ ಆಧಾರದ ಮೇಲೆ ನಾವು ಸೋತಿದೀವೋ ಗೆದ್ದಿದೀವೋ, ಅಥವಾ ಇನ್ನೊಬ್ರು ಯಾರೋ ನಮ್ಗೆ ರೇಗಿಸ್ಬಿಡ್ತಾರೆ, ಅದ್ರ ಆಧಾರದ ಮೇಲೆ ನಾವು ಸೋತಿದೀವೋ ಗೆದ್ದಿದೀವೋ ಅಂತ ಎಲ್ಲ ನೋಡ್ತಾ ಇರ್ತೀವಿ ಅಲ್ವಾ, ಅನ್ಕೊಂಡ್ಬಿಟ್ಟಿರ್ತೀವಿ ಅಲ್ವಾ? ಸೋಲು ಗೆಲುವು ಅನ್ನೋದು ಆಯ್ಕೆ ಯಾಕೆ ಆಗತ್ತೆ ಅಂದ್ರೆ, ಖಂಡಿತವಾಗಿ ಹೇಳ್ತೀನಿ, ವಿವೇಕಾನಂದರ ಭಾಷೆಯಲ್ಲೇ ಹೇಳೋದಾದ್ರೆ, ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದರೆ ಖಂಡಿತ ಇದನ್ನ ನಾವೇ ಆಯ್ಕೆ ಮಾಡಬಹುದು. ನಾವು ಗೆಲ್ಬೇಕು ಅಂತ ಆಯ್ಕೆ ಮಾಡಿದ್ರೆ ಖಂಡಿತ ಗೆಲ್ಬಹುದು. ನಾವು ಸೋಲ್ಬೇಕು ಅಂತ ಆಯ್ಕೆ ಮಾಡಿದ್ರೆ, ಆಯ್ಕೆ ಯಾರು ಸೋಲ್ಬೇಕು ಅಂತ ಮಾಡೋದಿಲ್ಲ, ಆದ್ರೆ ಗೆಲ್ಬೇಕು ಅಂತ ನಾವು ಆಯ್ಕೆ ಮಾಡದೇ ಇದ್ರೆ ಸೋಲ್ ತಾನಾಗ್ತಾನೆ ಬಂದ್ಬಿಡುತ್ತೆ. ನಾವು ಆಯ್ಕೆ ಮಾಡ್ದ ಹಾಗೆ ಅದು ಸೋಲ್ನ. ಅದು ಗೆಲ್ಬೇಕು ಅಂತ ಆಸೆ ಮಾತ್ರ ಎಲ್ರಿಗೂ ಇರುತ್ತೆ. ಗೆಲ್ಬೇಕು ಅನ್ನೋದಾದ್ರೆ ಗೆಲ್ಲೋದಿಕ್ಕೆ ನಾವ್ ಏನೋ ಒಂದು ಮುನ್ನುಗ್ಬೇಕಲ್ಲ, ಆ ಪರಿಶ್ರಮ ಹಾಕ್ಬೇಕಲ್ಲ, ಅದಿದ್ರೆ ಮಾತ್ರ ಗೆಲುವು ಸಾಧ್ಯ. ಹೇಗೆ ಅಂತಂದ್ರೆ, ನಾವ್ ಏನು ಮಾಡ್ದಿರಾ ಸುಮ್ಮನೆ ಇರ್ತೀವಿ, ನಮಗೆ ಗೆಲುವು ಬೇಕು ಅಂತಂದ್ರೆ ಅದು ಆಗೋದಿಲ್ಲ, ಅದು ಖಂಡಿತ ಆಗೋದಿಲ್ಲ. ಯಾಕೆ ಅಂತಂದ್ರೆ, ಗೆಲುವು ಅನ್ನೋದು ನಾವು ಪಡ್ಕೊಳ್ಬೇಕಾಗಿರೋದು, ನಮ್ಮ ಶ್ರಮದಿಂದ ನಮಗೆ ಸಿಗೋವಂಥದ್ದೇ ಗೆಲುವು. ಶ್ರಮ ಹಾಕಿದ್ರೆ ಖಂಡಿತ ಸಿಗತ್ತೆ ಗೆಲುವು. ಶ್ರಮ ಹಾಕಿದ್ರೆ, ಹಾರ್ಡ್ ವರ್ಕ್ ಅಂತ ಹೇಳ್ತಾರೆ, ಅದನ್ನ ಹಾಕಿದ್ರೆ ಖಂಡಿತ ಗೆಲುವು ಸಿಕ್ಕೇ ಸಿಗತ್ತೆ. ಸೊ ಈ ಗೆಲುವು ಪಡ್ಕೊಳ್ಳಿಕ್ಕೆ ಫಸ್ಟ್ ನಾವು ಮನ್ಸು ಮಾಡಬೇಕು. ಗೆಲುವು ಪಡ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು? ಮನ್ಸು ಮಾಡಬೇಕು. ಮನ್ಸು ಮಾಡಿದ್ರೆ ಮಾತ್ರ ಖಂಡಿತ ಗೆಲುವು ಸಿಕ್ಕತ್ತೆ. ಮನ್ಸು ಮಾಡದೇ ಇದ್ರೆ ನಮಗೆ ಸೋಲೆ ಸಿಗೋದು. ಒಂದು
ಕತೆ ಹೇಳ್ತೀನಿ, ಒಂದು ಕತೆ ಹೇಳ್ತೀನಿ. ಜೇನ್ನೊಣ ಗೊತ್ತಲ್ವಾ ನಿಮ್ಗೆ? ಹನಿ ಬಿ ಅಂತ ಹೇಳ್ತಾರೆ, ಗೊತ್ತಲ್ವಾ? ಹನಿ ಬಿ, ಜೇನ್ನೊಣ. ಜೇನ್ನೊಣ ಇದೆಯಲ್ಲ, ಅದೇನ್ ಮಾಡುತ್ತೆ, ಎಷ್ಟೋ ತೋಟಗಳು ಅಲ್ಲಿ ಇಲ್ಲಿ ಹೂದೋಟ, ಹೂವಿನ ಮೇಲೆಲ್ಲ ಹೋಗುತ್ತಲ್ಲ, ಹೋಗಿ 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 ಒಳ್ಳೆ ಒಳ್ಳೆ ಹೂವ ಇರುತ್ತಲ್ಲ, ಹೂವಿನ ಮೇಲೆ ಕೂತ್ಕೊಂಡು ಅದರಲ್ಲಿ ಮಕರಂದ ಹೀರ್ಬಿಟ್ಟು ಅದ್ ತಗೊಂಡೋಗಿ ಅದ್ರ ಗೂಡಲ್ಲಿ ಇಡತ್ತೆ. ಒಂದು ಹನಿ ಜೇನುತುಪ್ಪಕ್ಕೆ ಸಾವಿರಾರು ಹೂಗಳ ಮೇಲೆ ಕೂರ್ಬೇಕು, ಅಷ್ಟು ಕಷ್ಟಪಡತ್ತೆ ಜೇನು, ಗೊತ್ತಲ್ವಾ? ಸಾವಿರಾರು ಹೂಗಳ ಮೇಲೆ ಕೂರ್ಬೇಕು ಅದು ಜೇನು. ಅದೇನ್ ಮಾಡತ್ತೆ, ಕೂತು ಹೋಗಿ ವಾಪಸ್ಸು ಅದ್ರ ಗೂಡಲ್ಲಿ ಜೇನ್ ತುಪ್ಪನ ಕಲೆಕ್ಟ್ ಮಾಡಿ ಇಡತ್ತೆ. ಇದು ಜೇನು ಹಾರಾಡ್ತಾ ಹಾರಾಡ್ತಾ ಹೂವ ಬಿಟ್ಟಿರುತ್ತಲ್ಲ, ಹೂವಿನ ಪಕ್ಕದಲ್ಲೇ ಏನಿರುತ್ತೆ, ಬೇರೆ ಕಸದ ತೊಟ್ಟಿ ಇರುತ್ತೆ, ಡಸ್ಟ್ಬಿನ್ ಅಂತ ಕರಿತೀವಲ್ವಾ, ಕಸದ ತೊಟ್ಟಿ ಇರುತ್ತೆ. ಆ ಜೇನ್ನೊಣ ಅದ್ರ ಮೇಲೆ ಹೋಗಿ ಕುತ್ಕೊಳತ್ತಾ? ಅದ್ರ ಮೇಲೆ ಹೋಗಿ ಕೂರಲ್ಲ. ಅದೇನ್ ಮಾಡುತ್ತೆ, ಹೂವಿನ ಮೇಲೆ ಹೋಗಿ ಕೂರತ್ತೆ. ಅದಕ್ಕೆ ಗೊತ್ತು ಕಸದ ಮೇಲೆ ಹೋಗಿ ಕೂರಬಾರ್ದು ಅಂತ. ಏನನ್ನ ಆಸೆ ಪಡ್ತು ಜೇನ್ನೊಣ? ಯಾವ್ದ್ರ ಮೇಲೆ ಕೂರ್ಬೇಕು ಅಂತ ಆಸೆ ಪಡ್ತು? ಹೂವಿನ ಮೇಲೆ. ಹೂವಿನ ಮೇಲೆ ಆಸೆ ಪಟ್ಟು ಕೂತಾಗ ಜೇನ್ನೊಣ ಅದನ್ನ ಆಸೆ ಪಟ್ಟದ್ಮೇಲೆ ಅದು ಹೋಗಿ ಕೂರತ್ತೆ. ಯಾವ್ದನ್ನ ಆಸೆ ಪಡ್ತೀವೋ ಅದು ಖಂಡಿತ ಸಿಗತ್ತೆ. ನಾವು ಯಾವ್ದಕ್ಕೆ ಆಸೆ ಪಡಬೇಕು? ಒಳ್ಳೇದಕ್ಕೆ ಆಸೆ ಪಟ್ರೆ ಖಂಡಿತ ಒಳ್ಳೇದು ಸಿಕ್ಕೇ ಸಿಗತ್ತೆ. ಸೊ ಇಟ್ ಡಿಸೈರ್ ಟು ವಿನ್ ಅಥವಾ ಫಿಯರ್ ಆಫ್ ಫೇಲ್ಯೂರ್, ನಿಮ್ಮ ಆಯ್ಕೆ. ಇದ್ಯಾವುದು? ವಿನ್ ಅಂತ ಹೇಳ್ತೀವಿ. ವಿನ್ ಅಂದ್ರೇನು? ಗೆಲುವು, ಸ್ಪೋರ್ಟ್ಸ್ ವಿನ್, ಥರ್ಡ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಫಸ್ಟ್ ಪ್ರೈಸ್, ಗೆಲುವು ಅಲ್ವಾ ನಮ್ಗೆ? ಗೆಲುವು ತಾನೆ. ಈ ಗೆಲುವು ಯಾವ್ದ್ರಲ್ಲಿ, ನೀವು ಯಾವ್ದ್ರಲ್ಲಿ ಫಸ್ಟ್ ಗೆಲುವು ಸಾಧಿಸ್ಬೇಕಂತ ಇದ್ದೀರೋ ಫಸ್ಟ್ ಅದನ್ನ ನೀವು ರೆಡಿ ಮಾಡ್ಕೊಳ್ಬೇಕು. ರೆಡಿ ಮಾಡ್ಕೊಂಡ್ರೆ ವಿನ್ ಆಗ್ಲಿಕ್ಕೆ ಸಾಧ್ಯ. ಅದನ್ನ ಗೆದ್ರೆ ನಾನು ಐ ಹ್ಯಾವ್ ಒನ್ ಅಂತ, ಅಂದ್ರೆ ನಾವು ಗೆದ್ದಿದೀವಿ ಅಂತ ಸಂತೋಷ ಆಗತ್ತೆ ನಮ್ಗೆ, ಇದು ವಿನ್ನು. ನೆಕ್ಸ್ಟ್ ಒನ್ ಏನು? ಫೇಲ್ಯೂರ್. ಫೇಲ್ಯೂರ್ ಅಂತಂದ್ರೇನು? ಅದು ಎರಡರ ಬಗ್ಗೆನೇ ಮಾತಾಡ್ತಿರೋದು ಇವಾಗ. ಫೇಲ್ಯೂರ್ ಅಂದ್ರೇನು? ಯಾವುದೇ ಒಂದು ವಿಷಯನ ನಮಗೆ ಇಷ್ಟ ಇಲ್ಲದೆ ಇರೋದು, ನಮಗೆ ಕಷ್ಟ ಇರೋವಂಥದ್ದು ಬಂದಾಗ ನಮಗೆ ಅದರದ್ದು ಅನುಭವಿಸಕ್ಕೆ ಕಷ್ಟ ಆಗತ್ತಲ್ಲ, ಅದ್ರ ಬಗ್ಗೆ ಭಯ, ಫಿಯರ್. ಸೈಕಾಲಜಿಲಿ ಏನ್ ಹೇಳ್ತಾರೆ ಅದಕ್ಕೆ? ಫೋಬಿಯಾ ಅಂತ ಹೇಳ್ತಾರೆ ಪದ. ಫೋಬಿಯಾ ಅಂತಂದ್ರೇನು? ಭಯ. ಈ ಭಯ ಬರೋದೇನಕ್ಕೆ? ನಮ್ಮಲ್ಲಿ ನಮಗೆ ಕಾನ್ಫಿಡೆನ್ಸ್ ಇಲ್ಲದೆ ಇದ್ರೆ. ಈ ಭಯ ಬರೋದೇನಕ್ಕೆ? ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲದೆ ಇದ್ರೆ, ಹಾರ್ಡ್ ವರ್ಕ್ ಮಾಡದೇ ಇದ್ರೆ, ಟು ದ ಮಾರ್ಕ್ ಇಲ್ಲದೆ ಇದ್ರೆ ನಮಗೆ ನಮ್ಮ ಮೇಲೆ ಭಯ ಶುರುವಾಗತ್ತೆ. ಅವಾಗ ಎಲ್ಲಿ ಫೇಲ್ ಆಗಿ ಹೋಗ್ತೀನೋ? ಫೇಲ್ಯೂರ್ ಅಂತಂದ್ರೆ ಬರೀ ಎಕ್ಸಾಮಲ್ಲಿ ಅಂತಾನೆ ಅನ್ಕೊಳ್ಬೇಡಿ. ಫೇಲ್ಯೂರ್ ಅಂತಂದ್ರೆ ನಿಜವಾದ ಜೀವನದಲ್ಲಾದ್ರೂ ಆಗಿರಬಹುದು. ನೀವೇನೋ ಒಂದು ವಾರ ಏನೋ ಒಂದು ಕೆಲಸ ಮಾಡ್ಬೇಕಂತಿದ್ದೀರಿ ಟೈಮಿಗೆ ಸರಿಗೆ, ಅದ್ ಮಾಡದೇ ಇದ್ರೆ ಫೇಲ್ಯೂರ್. ಭಯ, ಎಲ್ಲಿ ನಾನು ಫೇಲ್ ಆಗೋಗ್ತೀನೋ ಅಂತ ಭಯಕ್ಕೇನೆ ನಾವು ಕೆಲಸ ಕರೆಕ್ಟಾಗಿ ಮಾಡೋಕ್ಕಾಗೋದಿಲ್ಲ. ಫಿಯರ್ ಆಫ್ ಫೇಲ್ಯೂರ್ ಅಂತ ಹೇಳ್ತಾರೆ ಅದಕ್ಕೆ, ಭಯ. ಈ ಭಯ ಮತ್ತೆ ಗೆಲುವು, ಇದೆರಡರದ್ದು ನಾನು ಫಸ್ಟ್ ಡೆಫಿನೇಷನ್ ಕೊಟ್ಟೆ. ಗೆಲುವು ಅಂದ್ರೇನು? ನಮಗೆ ಸಕ್ಸಸ್ ತಂದು ಕೊಟ್ಟೋದು ಗೆಲುವು. ಫೇಲ್ಯೂರ್ ಅಂದ್ರೇನು? ನಮಗೆ ಯಾವುದು ಇಷ್ಟ ಇಲ್ವೋ ಅದು ನಮಗೆ ಬಂದು ಒದಗತ್ತೆ, ಅದ್ರದ್ದು ಭಯ ಇರೋವಂಥದ್ದು. ಸೊ ನಾನೆಲ್ಲೋ ಫೇಲ್ ಆಗಿ ಹೋಗ್ತೀನಿ, ನಾನು ಎಲ್ಲರ ಮುಂದೆ ಅವಮಾನ ಆಗತ್ತೆ, ನನಗೆ ಜನ ಆಡ್ಕೊಳ್ತಾರೆ, ಸೊ ಈ ಥರದ್ದೆಲ್ಲ ಇಟ್ಕೊಳ್ಳೋದು ಫಿಯರ್ ಆಫ್ ಫೇಲ್ಯೂರ್, ನಾನು ಫೇಲ್ ಆಗೋದ್ರೆ ಅಂತ. ಇದಾಯ್ತಲ್ವಾ? ನೆಕ್ಸ್ಟ್ ಭಯ. ಹೌ ಟು ಓವರ್ಕಮ್ ದಿಸ್ ಫಿಯರ್? ಭಯ ಅಂದ್ರೇನು? ಎಲ್ರಿಗೂ ಯಾವ್ದಾದ್ರು ಒಂದೊಂದಲ್ಲ ಒಂದೊಂದು ರೀತಿ ಭಯ ಇರುತ್ತಲ್ವಾ? ಬೇರೆ ಬೇರೆ ತರ ಭಯ ಇರುತ್ತಲ್ವಾ? ಎಕ್ಸಾಮಲ್ಲಿ ಫೇಲ್ ಆಗಿ ಹೋಗ್ತೀನಿ ಅಂತಾನೆ ಇಲ್ಲ, ಬೇರೆ 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 ಭಯ ಇರುತ್ತೆ, ಎಲ್ರಿಗೂ ಇರುತ್ತೆ ಮನುಷ್ಯ ಅಂದ್ರೆ ಅಲ್ವಾ? ಯಾವ್ಯಾವ ರೀತಿ ಭಯ ಇರುತ್ತೆ? ನನಗೆ ಎಕ್ಸಾಮ್ನಲ್ಲಿ ಓದಿರ್ತೀನಿ, ಎಕ್ಸಾಮ್ಗೆ ಹೋದ ತಕ್ಷಣ ಭಯ ಆಗತ್ತೆ. ಒಂದು, ನನ್ಗೇನೋ ದೆವ್ವದ ಭಯ, ಭೂತದ ಭಯ, ಅದ್ರ ಭಯ. ಇನ್ ಕೆಲವರು ಹೋಮ್ವರ್ಕ್ ಮಾಡಿಲ್ಲದೆ ಇದ್ರೆ ಟೀಚರ್ ಏನಾದ್ರು ಬೈತಾರೆ ಭಯ. ಇನ್ ಕೆಲವು ಸತಿ ಹೇಳಿಲ್ಲದೆ ಇರ್ಬೋದು, ಫ್ರೆಂಡ್ಸ್ ಏನಾದ್ರು ರೇಗಿಸ್ಬಿಡ್ತಾರೆ ಅಂತ ಭಯ. ಆಮೇಲೆ ಇನ್ ಕೆಲವ್ರದ್ದು ಎಕ್ಸಾಮ್ ಭಯ, ಎಕ್ಸಾಮ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದ್ಬಿಟ್ರೆ ಅಪ್ಪ ಅಮ್ಮ ಬೈತಾರಲ್ಲ ಅದ್ರ ಭಯ. ಇದೆಲ್ಲ ಭಯ ನೀವು ಹೇಳ್ಕೊಳಕ್ ಆಗೋಂತ ಭಯಗಳನ್ನ ಹೇಳ್ಕೊಂಡಿದ್ದೀರಾ. ಇವಾಗ ಹೇಳ್ಕೊಳಕ್ ಆಗದೆ ಇರೋ ಭಯ ಇನ್ನೊಂದಷ್ಟು ಇರುತ್ತೆ. ಈ ಎಲ್ಲ ಭಯಕ್ಕೂ ಮೂಲ ಕಾರಣ ಯಾವುದು ಗೊತ್ತಾ? ನಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲದೆ ಇರೋದು, ಆಮೇಲೆ ವಸ್ತು ಅಥವಾ ವ್ಯಕ್ತಿ ಅಥವಾ ವಿಷಯನ ಬೇರೆ ರೀತಿ ಅರ್ಥ ಮಾಡ್ಕೊಳ್ಳೋದು. ಇದೇ ಕಾರಣ, ಮೂಲ ಕಾರಣ ಏನು? ನಾವು ಸರಿಯಾದ ರೀತಿನಲ್ಲಿ ಇದು ಪರ್ಸೆಪ್ಷನ್ ಅಂತ ಕರೀತಾರೆ ನಮ್ಮ ಸೈಕಾಲಜಿನಲ್ಲಿ. ಸರಿಯಾದ ರೀತಿನಲ್ಲಿ ಅರ್ಥ ಮಾಡ್ಕೊಳ್ದೆ ಇರೋದೇ ಮೂಲ ಕಾರಣ. ವಸ್ತು,
ವಿಷಯ ಅಥವಾ ವ್ಯಕ್ತಿ, ಈ 3 ವಿಷಯಗಳನ್ನ ಕರೆಕ್ಟ್ ರೀತಿನಲ್ಲಿ ಅರ್ಥ ಮಾಡ್ಕೊಳ್ಳೋದು. ಇವಾಗ ಒಂದೇ ಸಿನಿಮಾಗೆ ಹೋಗ್ತಿರಪ್ಪ, ನೀವೆಲ್ಲ ಸಿನಿಮಾ ನೋಡಿರ್ಬಹುದು, ಯಾವ್ದಾದ್ರು ಸಿನಿಮಾಗೆ ಹೋಗಿರ್ತೀರಿ. ಸಿನಿಮಾಗೆ ಹೋದಾಗ ಒಂದೇ ಸಿನಿಮಾ ಒಬ್ರೊಬ್ರು ಒಂದೊಂದು ರೀತಿ ನೋಡ್ತೀರಾ ಅಲ್ವಾ? ನೀನೇ ಒಂಥರ ನೋಡಿರ್ತೀಯ ಸಿನಿಮಾ, ನಿನ್ ಪಕ್ಕದಲ್ಲಿ ಕೂತಿರೋಳೆ ಇನ್ನೊಂದ್ ತರ ನೋಡಿರ್ತಾಳೆ, ನೀನ್ ಹಿಂದೆ ಕೂತಿರ್ತಾನೆ ಇನ್ನೊಬ್ಬ ಅವನೇ ಬೇರೆ ತರ ನೋಡಿರ್ತಾನೆ. 100-200 ಜನ ಕೂತ್ಕೊಂಡು ಸಿನಿಮಾ ನೋಡಿದ್ರು 200 ಜನನು ಬೇರೆ ಬೇರೆ ರೀತಿ ಸಿನಿಮಾ ನೋಡ್ತಾರೆ, ಬೇರೆ ಬೇರೆ ರೀತಿ ಅರ್ಥ ಮಾಡ್ಕೊಂಡಿರ್ತಾರೆ. ಸಿನಿಮಾ ಅದೇನೆ, ಒಂದೇ ಸಿನಿಮಾ ಬೇರೆ ರೀತಿ ಅರ್ಥ ಮಾಡ್ಕೊಳ್ತಾರೆ. ಇದಕ್ಕೇನಂತಾರೆ? ದೃಷ್ಟಿಕೋನ. ಇವಾಗ ನಾನು ಶಾಲೆ ಅಂದ್ರೆ ಏನು ಅಂತ ಕೇಳಿದ್ರೆ ನೀವು ಹೇಳ್ತೀರಿ, ಒಬ್ರೊಬ್ರನ್ನೊಂದು ಹೇಳ್ತೀರಿ. ಶಾಲೆ ಅಂದ್ರೆ ಟೈಮ್ ಪಾಸ್ ಮಾಡಕ್ ಒಂದ್ ಜಾಗ ಸರ್. ಇನ್ನೊಬ್ರನ್ನ ಕೇಳಿದ್ರೆ ಶಾಲೆ ಅಂದ್ರೆ ಓದ್ಕೊಳಕ್ಕಿರೋ ಒಳ್ಳೆ ಜಾಗ ಸರ್. ಶಾಲೆ ಅಂದ್ರೆ ನಮ್ ಗುರುಗಳೆಲ್ಲ ಇರ್ತಾರೆ ಸರ್, ಪಾಠ ಹೇಳ್ಕೊಡೋ ಗುರುಗಳು. ಇನ್ ಕೆಲವರು ಶಾಲೆ, ಅಯ್ಯೋ ನಮ್ಮ ಅಪ್ಪ ಅಮ್ಮ ಬಲವಂತ ಮಾಡಿ ಕಳಿಸ್ತಾರೆ ಸರ್, ಅಲ್ಲಿಗೆ ಹೋಗ್ಬೇಕು. ಇನ್ ಕೆಲವರು ಮಧ್ಯಾಹ್ನದ ಬಿಸಿ ಊಟ ಸಿಗತ್ತೆ ಸರ್, ಅದಕ್ಕೆ ಶಾಲೆಗೆ ಹೋಗ್ಬೇಕು ಸರ್. ಇನ್ ಕೆಲವರು ಶಾಲೆ ಅಂದ್ರೆ ಅಯ್ಯೋ ಯಾರೋ ಸರ್ಕಾರದವ್ರು ಮಾಡಿಟ್ಟಿದಾರಂತೆ ಸರ್ ಒಂದ್ ಜಾಗ, ಸುಮ್ನೆ ಅಲ್ಲೇನೋ ಹೇಳ್ಕೊಡ್ತಾರೆ ಹೋಗೋದು ಅಂತ. ಒಬ್ರೊಬ್ರು ಒಂದೊಂದ್ ತರ ಹೇಳ್ತೀರಿ ಶಾಲೆ ಅಂದ್ರೆ. ಯಾಕೆ? ಶಾಲೆ ಒಂದೇ ತಾನೆ, ಟೀಚರ್ ಮೇಸ್ಟ್ರುಗಳೆಲ್ಲ ಒಂದೇ ತಾನೆ, ಆದ್ರೆ ಒಬ್ರೊಬ್ರು ಒಂದೊಂದ್ ರೀತಿ ಅರ್ಥ ಮಾಡ್ಕೊಳ್ತೀರಿ ಶಾಲೆ. ಅದು ಅವರವರ ಅರ್ಥ ಮಾಡ್ಕೊಳ್ಳೋ ರೀತಿ. ಇದಕ್ಕೇನಂತಾರೆ? ಪರ್ಸೆಪ್ಷನ್ ಅಂತಾರೆ ಇಂಗ್ಲಿಷಲ್ಲಿ. ಕನ್ನಡದಲ್ಲಿ ದೃಷ್ಟಿಕೋನ ಅಂತಾರೆ. ಒಂದೇ ವಿಷಯನ ಹಲವಾರು ರೀತಿ ಅರ್ಥ ಮಾಡ್ಕೊಳ್ಬಹುದು. ಸೊ ಈ ಭಯನೂ ಅಷ್ಟೇ ಅದೇ ರೀತಿ ಬಂದಿರುತ್ತೆ ಬೇರೆ ಬೇರೆ ಕಾರಣದಿಂದ. ಫಸ್ಟ್ ನೀವು ಹೋದಾಗ ಯಾರ್ದಾದ್ರೂ ಟೀಚರ್ ಇರ್ತಾರಲ್ಲ, ಅವ್ರೇನಾದ್ರೂ ಒಂದ್ ಸ್ವಲ್ಪ ಬೈದು ಬಿಟ್ರೆ ನಿಮಗೆ ಸ್ವಲ್ಪ ಭಯ ಆಗೋಗತ್ತೆ ಅಲ್ವಾ? ಆ ಸಬ್ಜೆಕ್ಟ್ ಬಗ್ಗೆನೆ ನಿಮಗೆ ಬೇಜಾರಾಗೋಗತ್ತೆ. ಆಮೇಲೆ ಮ್ಯಾಥಮೆಟಿಕ್ಸ್ ಟೀಚರ್ ಏನಾದ್ರೂ ಬೈದ್ ಬಿಟ್ರೆ, ಏಯ್ ಇಷ್ಟ ಅರ್ಥ ಆಗಲ್ವೇನೋ ನಿಂಗೆ, ಸರಿಯಾಗಿ ಕಲ್ತ್ಕೊಂಬಾರೋ ಅಂತ ಬೈದ್ ಬಿಟ್ರೆ ಮ್ಯಾಥಮೆಟಿಕ್ಸ್ ಬಗ್ಗೆನೆ ಬೇಜಾರಾಗೋಗತ್ತೆ ನಿಮ್ಗೆ ಅಲ್ವಾ? ಸೊ ಈ ತರ ಭಯ ಬೇರೆ ಬೇರೆ ಕಾರಣಗಳಿಂದ ಬಂದಿರಬಹುದು. ಸೊ ಈ ಭಯ, ಇವಾಗ ಇದನ್ನ ಹೋಗ್ಲಾಡ್ಸ್ಬೇಕಲ್ಲ, ಭಯನ ಹೋಗ್ಲಾಡ್ಸ್ಬೇಕಲ್ವಾ? ಭಯ ಇಟ್ಕೊಂಡಿದ್ರೆ ಮನ್ಸಲ್ಲಿ ಏನಾಗತ್ತೆ ಗೊತ್ತಾ? ನಿಮ್ಮನೆ ಡಸ್ಟ್ಬಿನ್ ಇರುತ್ತಲ್ಲ, ಡಸ್ಟ್ಬಿನ್ ಅಂದ್ರೆ ಏನ್ ಗೊತ್ತಾ? ಕಸದ ತೊಟ್ಟಿ ಇರುತ್ತಲ್ಲ, ಕಸದ ತೊಟ್ಟಿನ ಖಾಲಿ ಮಾಡದೇ ಇದ್ರೆ ಏನಾಗತ್ತೆ? ವಾಸನೆ ಬರುತ್ತೆ ಅಲ್ವಾ? ಕೊಳ್ತೋಗತ್ತೆ ಪದಾರ್ಥ, ವಾಸನೆ ಬರುತ್ತೆ ತಾನೆ. ಅದೇ ರೀತಿ ತುಂಬಾ ದಿನ ಭಯ ನಿಮ್ಮ ಮನಸ್ಸಲ್ಲೇ ಇಟ್ಕೊಂಡಿದ್ರೆ ಅದು ನಿಮ್ಮಲ್ಲಿ ಭಯ ಜಾಸ್ತಿ ಆಗ್ಬಿಟ್ಟು ನಿಮಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗತ್ತೆ, ಫೋಕಸ್ ಕಡಿಮೆ ಆಗತ್ತೆ, ಮೆಮೊರಿ ಕಡಿಮೆ ಆಗತ್ತೆ, ಓದೋದಿಕ್ಕೆ ನಿಮ್ಗೆ ಮೂಡ್ ಬರಲ್ಲ, ಇಂಟ್ರೆಸ್ಟ್ ಇರಲ್ಲ, ಇದೆಲ್ಲ ಆಗತ್ತೆ ಭಯನ್ ಮನ್ಸಲ್ಲಿ ಯಾವತ್ತೂ ಇಟ್ಕೊಂಡು. ಭಯನ ಹಂಗಿದ್ರೆ ಆಚೆ ಹಾಕಕ್ಕೆ ಹೆಂಗ್ ಸರ್ ಭಯನ ಆಚೆ ಹಾಕೋದು? ಭಯನ ಆಚೆ ಹಾಕಕ್ಕೆ ಕಾರಣ, ಇವಾಗ ಮ್ಯಾಥಮೆಟಿಕ್ಸ್ ಟೀಚರ್ ಬೈತಾರಲ್ವಾ ನಿಮ್ಗೆ, ಮ್ಯಾಥಮೆಟಿಕ್ಸ್ ಟೀಚರ್ ಬೈದಾಗ ಅವ್ರ ಮೇಲೆ ಕೋಪ ಬರುತ್ತೆ ತಾನೆ, ಬೈದ್ಬಿಟ್ರು ಅವರು ಅಂತ ಕೋಪ ಬರುತ್ತಲ್ವಾ? ಮ್ಯಾಥಮೆಟಿಕ್ಸ್ ಟೀಚರ್ಗೆ ಹೋಗ್ಬಿಟ್ಟು ನಾವು ಡೈರೆಕ್ಟ್ ಆಗಿ ಹೇಳಕ್ ಆಗಲ್ಲ, ಹೇಳ್ಬಾರ್ದು, ಅವ್ರು ಟೀಚರ್ ಅಲ್ವಾ. ಸರ್ ನೀವು ಬೈದಿದ್ ಸರಿ ಇಲ್ಲ ಸರ್ ಅಂತ ಡೈರೆಕ್ಟ್ ಆಗಿ ಹೋಗಿ ಹೇಳಕ್ಕಾಗಲ್ಲ, ಟೀಚರ್ ಅವರು ಅಲ್ವಾ? ಆದ್ರೆ ನೀವು ಭಯನ ಆಚೆ ಹಾಕ್ಬೇಕು, ಮನ್ಸಲ್ಲಿ ಇಟ್ಕೊಳ್ಳೋಂಗಿಲ್ಲ. ಏನ್ ಮಾಡ್ಬೋದು ಹೇಳಿ? ಫ್ರೆಂಡ್ಸ್ ಜೊತೆ ಫ್ರೆಂಡಿಗೆ ಹೇಳ್ಬಿಟ್ಟು, ನೋಡೋ ಟೀಚರ್ ಬೈದ್ಬಿಟ್ರು, ಮೋಸ್ಟ್ಲಿ ನನ್ ತಪ್ಪಿಲ್ದೇ ಇದ್ರೆ ಟೀಚರ್ ಬೈಯಲ್ಲ. ನಾನೇನ್ ಮಾಡ್ತೀನಿ, ಅವರು ನನ್ ತಪ್ಪಿರೋದಕ್ಕೆ ತಾನೇ ಬೈದಿದ್ದು, ನಾನು ತಪ್ಪನ್ ಸರಿ ಮಾಡ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ತಪ್ಪನ್ ಸರಿ ಮಾಡ್ಕೊಂಡ್ಬಿಟ್ಟು ಲೆಕ್ಕ ಕಲ್ತ್ಕೊಂಡು ಹೊಟ್ಟೋದ್ರೆ ನೆಕ್ಸ್ಟ್ ಡೇ ಅವ್ರು ಬೈಯೋದೇ ಇಲ್ಲ ನಿಮ್ಗೆ. ಈ ತರ ಫಸ್ಟ್ ಭಯದ ಮೂಲ ಕಾರಣ ಹುಡುಕೊಳ್ಬೇಕು. ಯಾವುದೇ ಭಯ ಇರ್ಬೋದು, ಅದರಿಂದ ಆಚೆ ಬರೋಕ್ಕೆ ಎಷ್ಟೊಂದು ವಿಧಾನಗಳಿರುತ್ತೆ. ಇವಾಗ ಒಂದು ಎಕ್ಸಾಂಪಲ್ ನಾನು ಕೊಟ್ಟೆ, ಆ ಥರ ಎಷ್ಟೊಂದು ಎಕ್ಸಾಂಪಲ್ ಇರುತ್ತೆ, ಅದರಿಂದ ನೀವು ಈಚೆ ಬರ್ಬೋದು. ಸೋಲನ್ನು ಅಥವಾ ನಾನು ಸೋತ್ಬಿಟ್ಟೆ ಸರ್, ಲಾಸ್ಟ್ ಟೆಸ್ಟಲ್ಲಿ ನಾನು ಅನ್ಕೊಂಡಷ್ಟು ಮಾರ್ಕ್ಸ್ ಬರಲಿಲ್ಲ ಸರ್ ಇರುತ್ತೆ. ನಾನು ಅನ್ಕೊಂಡಿದ್ದೆ ಸರ್ ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ, ಬರಲಿಲ್ಲ ಸರ್, ಸೋತೋದೆ. ಮತ್ತೆ ಸೋಲನ್ನು ಸಂತೋಷವಾಗಿ ಸ್ವೀಕರಿಸಿ, ಸೋಲನ್ನು ನಿಭಾಯಿಸುವುದು ಕಲಿಯಿರಿ. ಸೋಲು ಗೆಲುವಿನ ಮೊದಲ ಹೆಜ್ಜೆ ಅಂದ್ರೇನೋ, ನಾನು ಸೋತಿದ್ದೀನಿ ಅಂತ ಗೊತ್ತಾದ್ರೆ ತಾನೇ ನೀವು ಕೂತ್ಕೊಂಡು ಮಾಡೋದು. ನೀವು ಕೂತ್ಕೊಂಡು ಶ್ರಮ ಹಾಕ್ಬೇಕು ಅಂದ್ರೆ, ನೀವು ಅದನ್ನ ಎದುರಿಸ್ಬೇಕಂದ್ರೆ ಫಸ್ಟ್ ಸೋತಿದ್ದೀನಿ ಕರೆಕ್ಟಾಗಿ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗೋಕೆ ಶುರು ಮಾಡಬೇಕು. ಒಂದ್ಸರಿ ಏನಾಯ್ತಂತೆ ಗೊತ್ತಾ? ಸ್ವಾಮಿ ವಿವೇಕಾನಂದರು ಒಂದು ಲೈಬ್ರರಿಗೆ ಹೋದ್ರಂತೆ. ಆ ಲೈಬ್ರರಿನಲ್ಲಿ ಇಷ್ಟಪ್ಪ ಬುಕ್ ತಗೊಂಡೋದ್ರಂತೆ, ಬೆಳಗ್ಗೆ ತಗೊಂಡೋದ್ರಂತೆ, ಸಾಯಂಕಾಲ ವಾಪಸ್ ತಂದು ಕೊಟ್ಬಿಟ್ರಂತೆ ಲೈಬ್ರರಿಗೆ. ಅವ್ನು ಲೈಬ್ರರಿನಲ್ಲಿ ಇರೋರು ಹಿಂಗ್ ನೋಡಿದ್ರಂತೆ, ನೋಡ್ಬಿಟ್ಟು ಏನ್ರಿ ಇದು ಇಷ್ಟಪ್ಪ ಪುಸ್ತಕ, ಬೆಳಗ್ಗೆ ತಗೊಂಡೋಗಿ ಸಂಜೆ ತಂದು ಕೊಟ್ಬಿಟ್ರಲ್ಲ, ಓಹೋ ಏನೆಲ್ಲ ಓದ್ಬಿಟ್ಟಿದ್ದೀರಾ ನೀವು,
ಇಷ್ಟು ಬೇಗ ನಮ್ಮ ಪ್ರೊಫೆಸರ್ಗಳೇನೆ ತಿಂಗ್ಳಾನ್ಗಟ್ಲೆ ತಗೊಳ್ತಾರೆ ಓದಕ್ಕೆ, ನೀವೇನು ಇಷ್ಟೇ ಬೆಳಗಿನ ಸಂಜೆ ಅವ್ರಿಗೆ ಓದ್ ಮುಗಿಸ್ಬಿಟ್ಟಿದ್ದೀರಾ. ಅದಕ್ಕೆ ವಿವೇಕಾನಂದ್ರ ತಕ್ಷಣ ಏನು ಕೋಪ ಮಾಡ್ಕೊಳ್ಳಿಲ್ವಂತೆ, ಬೇಜಾರು ಮಾಡ್ಕೊಳ್ಳಿಲ್ವಂತೆ. ಅವ್ರೇನಂದ್ರಂತೆ, ಹೌದು ನಾನು ಓದ್ ಮುಗಿಸಿದೀನಿ, ಯಾವ್ದು ಬೇಕೋ ಕೇಳಿ ನಾನು ಹೇಳ್ತೀನಿ ಅಂದ್ರಂತೆ. ಹಾ ಹೌದಾ ಅನ್ಬಿಟ್ಟು ಆ ಲೈಬ್ರರಿಲಿ ಇರೋರು ಅವ್ರು ತೆಗೆದು ನೋಡಿದ್ರಂತೆ. ತೆಗೆದು ನೋಡ್ಬಿಟ್ಟು ಮಧ್ಯದಲ್ಲಿ ಯಾವುದೋ ಒಂದು ಪೇಜಲ್ಲಿ ಕೇಳಿದ್ರಂತೆ. ಅವ್ರು ನೋಡಿದ್ರೆ ವರ್ಬ್ಯಾಟಮ್ ಅಂತಂದ್ರೆ ಪೂರ್ತಿ ಪೇಜಲ್ಲಿ ಇರೋದು ಅಷ್ಟು ಹಂಗೆ ಹೇಳ್ತೀಯಾರಂತೆ. 179ನೇ ಪೇಜು ಇಡೀ ಪೇಜಲ್ಲಿ ಏನಿರುತ್ತೋ ಅಷ್ಟು. ಆಮೇಲೆ 240ನೇ ಪೇಜು ಮಧ್ಯದಲ್ಲಿ ತೆಗೆದು ತೋರಿಸಿದ್ರೆ ಅಷ್ಟು ಹೇಳ್ತಾ ಇದಾರಂತೆ. ಹಾ ಅವ್ರಿಗೆ ಆಶ್ಚರ್ಯ ಆಗೋಯ್ತಂತೆ, ಏನಿದು ಇಷ್ಟಿಷ್ಟೊಂದು ಹಿಂಗೆ ಹೇಳ್ತೀಯಾರಲ್ಲ. ಅವ್ರು ಕೇಳಿದ್ರಂತೆ, ಯಪ್ಪ ಪುಣ್ಯಾತ್ಮ ಅದ್ ಹೆಂಗ್ ಓದಿದ್ರಿ ನೀವು ಇಷ್ಟೊಂದು ಒಂದೇ ದಿನದಲ್ಲಿ ಅಂತ ಅವ್ರು ಹೇಳಿದ್ರಂತೆ. ನೀನು ಕೂಡ ಓದ್ಬಹುದು ಇಷ್ಟೊಂದು. ನನಗೆ ಹೆಂಗಿದ್ ಓದಕ್ಕಾಯ್ತು ಅಂತಂದ್ರೆ ನಾನು ಮೈಂಡ್ ಫೋಕಸ್ ಮಾಡೋದು ಕಲ್ತಿದ್ದೀನಿ. ಏನ್ ಹೇಳಿದ್ರು? ಫೋಕಸ್ ಅಂದ್ರೇನು? ಏಕಾಗ್ರತೆ. ಏನ್ ಹೇಳ್ತಾರೆ? ಏಕಾಗ್ರತೆ. ಯಾವ್ದಾದ್ರೂ ಒಂದು ವಿಷಯದ ಬಗ್ಗೆ ನೀವು ಗಮನ ಹರಿಸೋದು ಏಕಾಗ್ರತೆ ಅಂತಾರೆ. ನೀವು ಯಾವ್ದಾದ್ರು ಒಂದು ವಿಷಯನ ಗಮನ ಕೊಟ್ಟು ಮಾಡೋದ್ ಕಲಿಬೇಕು, ಅವಾಗ ನಿಮ್ ಏಕಾಗ್ರತೆ ಜಾಸ್ತಿ ಆಗುತ್ತೆ. ನೀವು ತುಂಬಾ ಓದ್ಬೋದು. ಇಲ್ಲಿ ಕೆಲವ್ರು ಇರ್ತೀರಿ, ತುಂಬಾ ಹೊತ್ತು ಕುತ್ಕೊಂಡು ಓದ್ತಾ ಇರ್ತೀರಿ. ಸರ್ ಅರ್ಧ ಗಂಟೆ ಓದ್ದೆ ಸರ್, 1.5 ಗಂಟೆ ಓದ್ದೆ ಸರ್, ಆದ್ರೂ ಎಕ್ಸಾಮ್ ಅಲ್ಲಿ ಏನು ನೆನಪಾಗ್ಲಿಲ್ಲ ಸರ್, ಎಲ್ಲ ಮರ್ತೋಯ್ತು ಸರ್ ಅಂತೀರಾ ಕೇಳಿದ್ರೆ. ಹೌದಾ? ನೀವ್ ಯಾಕೆ ಅಂದ್ರೆ ಸರಿಯಾಗಿ ಓದಿರಲ್ಲ, ನೀವು ಸರಿಯಾಗಿ ಟೆಕ್ನಿಕಲ್ ಓದಿರಲ್ಲ, ಅದಕ್ಕೆ ಮರ್ತೋಗತ್ತೆ ನಿಮ್ಗೆ. ಓಕೆನಾ? ಸೊ ನೀವ್ ಇವಾಗ ಗೆಲ್ಬೇಕು. ಭಯ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಗೆಲ್ಬೇಕು. ಹೌದಲ್ವಾ? ಹೌದು ತಾನೆ? ಗೆಲ್ಬೇಕಲ್ವಾ? ಅದನ್ನೇ ಹೇಳ್ತಿರೋದು. ಗೆಲ್ಲಕ್ಕೆ ಏನ್ ಮಾಡ್ಬೇಕು? ಒಂದಷ್ಟು ಸೀಕ್ರೆಟ್ಸ್ ಇದೆ ಗೆಲ್ಲೋದಿಕ್ಕೆ. ಏನೇನ್ ಬೇಕು ಅಂತ ನಾನು ಹೇಳ್ತೀನಿ. ಈಗ ನೀವು ಗೆಲ್ಬೇಕಂತಂದ್ರೆ ಫಸ್ಟ್ ಮನಸ್ಸು ಮಾಡ್ಬೇಕು. ಎಲ್ಲದಕ್ಕಿಂತ ದೊಡ್ಡ ವಿಷಯ ಏನ್ ಹೇಳಿ? ಮನಸ್ಸು ಮಾಡ್ಬೇಕು. ನಾನೊಂದು ವಿಷಯ ಹೇಳ, ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಯಾವಾಗ್ಲಾದ್ರೂ ಏನಾದ್ರೂ ಕೆಲಸ ಹೇಳ್ತಾ ಇರ್ತಾಳೆ, ನಿಮ್ಮ ಬಟ್ಟೆ ಸರಿಯಾಗಿ ಎತ್ತಿಟ್ಕೊಳ್ಳಿ, ನಿಮ್ಮ ಶೂಸ್ ಎಲ್ಲ ಕರೆಕ್ಟಾಗಿ ಇಡಿ, ಸ್ಕೂಲ್ ಬ್ಯಾಗ್ ಎಲ್ಲ ಬಿಸಾಕಿರ್ತೀರಾ, ಪುಸ್ತಕ ಎಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ, ನಿಮ್ದು ಏನೋ ಒಂದು ಇದಿರುತ್ತಲ್ಲ ಅಲ್ಮೇರ ಅಥವಾ ಬೀರೋ ಕಪಾಟಲ್ಲೆಲ್ಲ ಕರೆಕ್ಟಾಗಿ ಜೋಡಿಸ್ಕೊಳ್ಳಿ ಪುಸ್ತಕ ಅಂತೆಲ್ಲ ಹೇಳ್ತಾನೆ ಇರ್ತಾರೆ. ಮನೆ ಎಲ್ಲ ಗಲೀಜಾಗಿರುತ್ತಲ್ವಾ? ನೀವೇನ್ ಮಾಡ್ತೀರಾ? ಪೋಸ್ಟ್ಪೋನ್ ಮಾಡ್ತಾ ಇರ್ತೀರಾ. ಆಮೇಲೆ ಮಾಡ್ತೀನಿ, ನಾಳೆ ಮಾಡ್ತೀನಿ, ಮುಂದಿನ ವಾರ ಮಾಡ್ತೀನಿ ಅಂತ ಹೇಳ್ತಾನೆ ಇರ್ತೀರಾ ನೀವು. ಹೌದಲ್ವಾ? ಅಪ್ಪ ಅಮ್ಮಂಗೆ ಬೇಜಾರಾಗೋಗಿರುತ್ತೆ, ಕೇಳಿ 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 ಬೇಜಾರಾಗೋಗಿರುತ್ತೆ. ಅವಾಗ ಏನ್ ಮಾಡ್ತಾರೆ? ಅಪ್ಪ ಅಮ್ಮ ಬೈತಾರೆ, ಅವಾಗ ನಿಮಗ್ ಬೇಜಾರಾಗತ್ತೆ. ಆದ್ರೆ ನೀವು ಕೆಲಸ ಮಾಡ್ಬೇಕು ಅಂತ ಮನ್ಸ್ ಮಾಡ್ತಿರಲ್ಲ, ಮನ್ಸ್ ಮಾಡಿದ ತಕ್ಷಣ ನಿಮ್ಗೆ ಆ ಕೆಲಸ ಎಷ್ಟೊತ್ತು ಬೇಕಾಗತ್ತೆ ಮಾಡಕ್ಕೆ? 10 ನಿಮಿಷ ಸಾಕು. ಕೆಲಸ ಮಾಡಕ್ಕೆ 10 ನಿಮಿಷ ಸಾಕು. ಆದ್ರೆ ನೀವು 10 ನಿಮಿಷ ಕೆಲಸ ಮಾಡಕ್ ಮನ್ಸ್ ಮಾಡಕ್ಕೆ 10 ದಿನ ತಗೊಂಡಿರ್ತೀರ. ಮಕ್ಕಳೇ, ನಾ ಹೇಳೋದ್ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಮನಸ್ ಮಾಡೋದು ದೊಡ್ಡ ಕಷ್ಟದ ಕೆಲಸ. ಮನ್ಸ್ ಮಾಡ್ಬಿಟ್ರೆ ಕೆಲಸ ಎಲ್ಲ ಸುಲಭ. ಮನ್ಸ್ ಮಾಡೋದೇ ದೊಡ್ಡ ಕೆಲಸ, ಮನ್ಸ್ ಮಾಡ್ಬಿಟ್ರೆ ಕೆಲಸ ಸುಲಭ. ಹೌದಲ್ವಾ? ಇವಾಗ ನೀವು ಸಡನ್ ಆಗಿ ನಿಮ್ಮ ಅಪ್ಪ ಅಮ್ಮ ಯಾವ್ದಾದ್ರು ಊರಿಗೆ ಕರ್ಕೊಂಡು ಹೋಗ್ಬೇಕು, ನಿಮ್ಗೆ ಇಷ್ಟವಾಗಿರೋ ಕೆಲಸ ಏನೋ ಹೇಳಿದ್ರು ಅಂದ್ರೆ ಏನ್ ಮಾಡ್ತೀರಾ ನೀವು? ಫಾಸ್ಟ್ ಆಗಿ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ತೀರಾ ತಾನೆ? ಎಲ್ಲ ಕೆಲಸ ಮಾಡ್ತಿರಲ್ವಾ? ಅದೇ ತರ ಹೆಂಗಾಯ್ತು? ಮನ್ಸ್ ಮಾಡಿದ್ರಿ, ನಿಮಗೆ ಇಂಟ್ರೆಸ್ಟ್ ಇತ್ತು, ಅದಕ್ಕೆ ಬೇಗ ಮಾಡ್ಬಿಟ್ರಿ. ಅದೇ ಓದೋದಂದ್ರೆ ಇಂಟ್ರೆಸ್ಟ್ ಇರಲ್ಲ, ಅದಕ್ಕೆ ಲೇಟ್ ಆಯ್ತು. ಅಲ್ವಾ? ಸೊ ಇವಾಗ ನೀವು ಗೆಲ್ಬೇಕಂದ್ರೆ ಮೊದಲನೇ ಸ್ಟೆಪ್ ಏನೋ ಮನ್ಸ್ ಮಾಡ್ಬೇಕು. ಒಂದಷ್ಟು ಜನ ಇರ್ತಾರೆ ಸಕ್ಸಸ್ಫುಲ್ ಅನ್ಸಕ್ಸಸ್ಫುಲ್ ಅಂತ ಇರ್ತಾರೆ ಜನ. ಬೇಜಾರಾಗೋದು. ಈ ಸಕ್ಸಸ್ಫುಲ್ ಪೀಪಲ್ ಏನ್ ಗೊತ್ತಾ? ಸಕ್ಸಸ್ಫುಲ್ ಸ್ಟೂಡೆಂಟ್ಸ್ ಅಂದ್ರೆ ಯಾರು ಗೊತ್ತಾ? ಯಾವುದೇ ವಿಷಯ ಬಂದ್ರು ಸರಿಯಾದ ಟೈಮ್ಗೆ ಕರೆಕ್ಟಾಗಿ ಬೇಜಾರು ಮಾಡ್ಕೊಳ್ದಿರಾ ಪ್ರತಿನಿತ್ಯ ಮಾಡ್ತಾ ಇರ್ತಾರೆ. ಅನ್ಸಕ್ಸಸ್ಫುಲ್ ಪೀಪಲ್ಲು ಅಂತಂದ್ರೆ ವಿಫಲ ಅಂತ ಯಾರು ಅನ್ಕೊಳ್ತಾರೋ, ಸೋಲು ಒಪ್ಕೊಳ್ಳುವಂತ ಜನ ಅಥವಾ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಗೊತ್ತಾ? ಅವ್ರನ್ನವರು ಸರಿಯಾಗಿ ನಂಬಿರಲ್ಲ. ಅವರು ಬೇರೆಯವ್ರ ಮೇಲೆ ಜಾಸ್ತಿ ನಂಬಿಕೆ ಇಟ್ಟಿರ್ತಾರೆ, ಅವ್ರ ಸುತ್ತಮುತ್ತ ಪರಿಸರದ ಮೇಲೆ ಜಾಸ್ತಿ ನಂಬಿಕೆ ಇಟ್ಟಿರ್ತಾರೆ ಅವರು. ಸೊ ಅವ್ರಿಗೆ ಮೋಟಿವೇಶನ್ ಜಾಸ್ತಿ ಬೇಕಾಗತ್ತೆ. ಯಶಸ್ವಿ ಜನಕ್ಕೆ ಮೋಟಿವೇಶನ್ ಬೇಡ. ಅವರೇ ಬೆಳಗ್ಗೆ ಬೇಗ ಹೇಳ್ತಾರೆ, ಅವರೇ ಪುಸ್ತಕ ಇಟ್ಕೊಳ್ತಾರೆ, ಮನೆ ಕೆಲಸ ಏನಿರ್ತೋ ಅವರೇ ಕರೆಕ್ಟ್ ಟೈಮಿಂಗ್ ಮಾಡ್ತಾರೆ, ಸಂಜೆ ಬರ್ತಾರೆ ಶಾಲೆಯಿಂದ ಬರ್ತಾ ಇದ್ದಂಗೆ ಕರೆಕ್ಟ್ ಟೈಮಿಗೆ ಅವ್ರದ್ದೇನೋ ಕೆಲಸ ಇರುತ್ತೆ, ಏನೋ ತೋಟದ ಕೆಲಸ ಅದು ಇದು ಇರುತ್ತೆ, ಮಾಡ್ತಾರೆ. ಎಷ್ಟೇ ಕೆಲಸ ಆದ್ರೂ ನಾನು ಓದ್ಬೇಕು ಅನ್ನೋದು ಮನ್ಸಲ್ಲಿರತ್ತೆ. ಪ್ರತಿನಿತ್ಯ ಕುತ್ಕೊಳ್ತಾರೆ, ಬೇಜಾರನ್ನಲ್ಲ. ಪ್ರತಿನಿತ್ಯ ಯಾರು ಹೇಳೋದ್ ಬೇಡ ಅವ್ರಿಗೆ, ಅವರೇ ಕುತ್ಕೋತಾರೆ. ಅವರು ಯಶಸ್ವಿ ಜನ. ಸಫಲ ವಿಫಲ ಅಂತ ಕರಿತೇವೆ.
ವಿಫಲ ಆದವರು ಜನ ಯಾರ್ಯಾರಂದ್ರೆ ಫಸ್ಟ್ ಕಮಿಟ್ಮೆಂಟ್ ಇರಲ್ಲ, ಅವ್ರಿಗೆ ನಾನು ಮಾಡಲೇಬೇಕು ಅನ್ನೋದು ಇರಲ್ಲ, ಇಂಟ್ರೆಸ್ಟ್ ಇರಲ್ಲ, ಹೆಂಗಂದ್ರಂಗಾಯ್ತು ಹೆಂಗಂದ್ರಂಗಿರ್ತೀನಿ ಅನ್ನೋ ಜನ ವಿಫಲ ಆಗ್ತಾರೆ. ಸೊ ಸಕ್ಸಸ್ಫುಲ್ ಪೀಪಲ್ ಯಾವತ್ತು ನಿಮ್ಮ ಮೇಲೆ ನಿಮ್ಗೆ, ಆಮೇಲೆ ಪ್ರತಿನಿತ್ಯ ಮಾಡುವಂಥ ಕೆಲಸ ಜಾಸ್ತಿ ಫಲ ಕೊಡುತ್ತೆ. ಇವಾಗ ಯಾರು ಪ್ರತಿನಿತ್ಯ 8 ಗಂಟೆಯಿಂದ 9 ಗಂಟೆವರೆಗೂ ನಾನು ಓದ್ತೀನಿ, ಎಷ್ಟೇ ಕಷ್ಟ ಬಂದರೂ ಪ್ರತಿನಿತ್ಯ ಅದೇ ಟೈಮ್ನಲ್ಲಿ ಕೂತ್ಕೊಂಡು ಓದ್ತಾ ಇರಿ. ಸಂಗೀತ ಅಭ್ಯಾಸ ಮಾಡ್ತೀನಿ ಅರ್ಧ ಗಂಟೆ ಕೂತ್ಕೊಂಡು ಮಾಡ್ತಾ ಇರಿ ಪ್ರತಿದಿನ. ಈಗ ಎಕ್ಸಾಮ್ ಹಿಂದಿನ ದಿನ 10 ಅವರ್ಸ್ ಮಾಡೋದು, ಅಥವಾ ಯಾರೋ ಒಬ್ರು ಪ್ರತಿನಿತ್ಯ 10 ನಿಮಿಷ ಮಾಡೋದು, ಯಾರಿಗೆ ಸಕ್ಸಸ್ ಸಿಗತ್ತೆ ಅಂದರೆ ಯಾರು ಪ್ರತಿನಿತ್ಯ ಮಾಡ್ತಾರೋ ಅವ್ರಿಗೆ ಸಕ್ಸಸ್ ಸಿಗುತ್ತೆ. ಅದಕ್ಕೆ ಕಮಿಟ್ಮೆಂಟ್ ಅಂತ ಕರೀತಾರೆ. ಒಳ್ಳೆ ಕೆಲಸಗಳಿಗೆ ಒಂದು 3-4 ಕೆಲಸ ಟೈಮಿಗೆ ಸರಿಗೆ ಅದೇ ಟೈಮಿಗೆ ಮಾಡಬೇಕು, ಅವರು ಯಶಸ್ವಿ ಆಗ್ತಾರೆ. ಸೊ ಇನ್ನೊಂದಿದು ಆಲಸ್ಯ ಬಿಡು, ನಿನ್ನ ಗುರಿಯನ್ನು ಬೇಗ ತಲುಪು. ಆಲಸ್ಯ ಇದು ಎಲ್ರಿಗೂ ಇರತ್ತಲ್ವಾ, ಎಲ್ರಿಗೂ ಸ್ವಲ್ಪ ಮಟ್ಟಕ್ಕಾದ್ರೂ ಇದ್ದೇ ಇರತ್ತೆ ಆಲಸ್ಯ. ಆಲಸ್ಯ ಅಂದ್ರೇನು? ಇಂಗ್ಲಿಷಲ್ಲಿ ಏನಂತಾರೆ? ಲೇಜಿನೆಸ್. ಲೇಜಿನೆಸ್ನ ಬಿಡಬೇಕು. ಇನ್ ಕೆಲವ್ರಿಗೆ ಏನಿರುತ್ತೆ ಗೊತ್ತಾ? ಪೋಸ್ಟ್ಪೋನಿಂಗ್ ಇರುತ್ತೆ. ಪೋಸ್ಟ್ಪೋನ್ ಅಂದ್ರೇನು? ಯಾವುದೇ ಕೆಲಸನ ಪೋಸ್ಟ್ಪೋನ್ ಮಾಡೋದು, ಮುಂದಕ್ಕೆ ಹಾಕೋದು ಅಲ್ವಾ? ಮುಂದಕ್ಕೆ ಹಾಕ್ಬಿಡೋದು. ಏನೇ ಒಂದು ಚಿಕ್ಕ ಕೆಲಸ ಬಂದ್ರು ನಾಡಿದ್ ಮಾಡಿದ್ರಾಯ್ತು ಬಿಡು, ಇನ್ನು ಟೀಚರ್ 3 ದಿನ ಟೈಮ್ ಕೊಟ್ಟಿದಾರಲ್ವಾ, 4 ದಿನ, 2 ದಿನ ಬಿಟ್ಟು ಮಾಡಿದ್ರಾಯ್ತು. ಪೋಸ್ಟ್ಪೋನ್. ಇನ್ 2 ದಿನ ಬರುತ್ತಲ್ಲ, ಗೊತ್ತು ಇನ್ 2 ದಿನ ಇದೆ ಅಂತ, ಇನ್ 2 ದಿನಕ್ಕೆ ಏನ್ ಮಾಡ್ತೀರಾ? ಅವಾಗ್ಲೂ ಮಾಡಲ್ಲ. ಇನ್ನು 2 ದಿನ ಇದೆಯಲ್ಲ, ಇನ್ನೊಂದು ದಿನ ಆದ್ಮೇಲೆ ಮಾಡೋಣ ಬಿಟ್ಬಿಡ್ತೀರಾ ಮತ್ತೆ. ಪೋಸ್ಟ್ಪೋನ್. ಇನ್ 1 ದಿನ ಇದ್ದಾಗ ಏನ್ ಮಾಡ್ತೀರಾ? ಎಲ್ಲ ಕೂತ್ಕೊಳ್ತೀರಾ, ಕರೆಂಟ್ ಹೊಟ್ಟೋಗತ್ತೆ, ಮನೆಗೆ ಯಾರೋ ಬಂದ್ಬಿಡ್ತಾರೆ, ಆ ಕೆಲಸ ಆಗಲ್ಲ, ಮತ್ತೆ ಶಾಲೆಯಲ್ಲಿ ಬೈಸ್ಕೊಳ್ತೀರಾ. ನಿಮಗೆ 4-5 ದಿನ ಹಿಂದೆನೆ ಗೊತ್ತಿತ್ತಲ್ವಾ ಮಾಡ್ಬೇಕಂತ, ಮಾಡ್ಬೋದಿತ್ತು ತಾನೇ, ಮಾಡ್ಲಿಲ್ಲ. ಪೋಸ್ಟ್ಪೋನ್ ಮಾಡಬಾರ್ದು. ಇದಕ್ಕೆ ಪ್ರೋಕ್ರಾಸ್ಟಿನೇಷನ್ ಅಂತಾರೆ ಸೈಕಾಲಜಿಲಿ. ಮಾಡಬಾರ್ದು, ಓಕೆನಾ? ತಕ್ಷಣ ಆ ಕೆಲಸ ಅಲ್ಲೇ ಆಗ್ಬಿಡ್ಬೇಕು. ಒಳ್ಳೆ ಕೆಲಸ ತಕ್ಷಣ ಮಾಡ್ಬಿಡ್ಬೇಕು. ಆಲಸ್ಯ, ಇದು ಆಲಸ್ಯದಿಂದ ಈಚೆ ಬರೋದು. ಇವಾಗ ನಿಮ್ಮ ಬಂತರು, ನೀವು ಇವಾಗೆಲ್ಲ ಸಕ್ಸಸ್, ಈಗ ಆಯ್ತಪ್ಪ ಗೆಲುವಿನ ಹೆಜ್ಜೆ ಸರಿ, ನೀವು ಗೆಲುವು ಬೇಕು. ಇವಾಗ ನಿಮ್ಗೆ ಗೆಲುವು ಬೇಕಂದದ್ದಕ್ಕೆ ಏನ್ ಮಾಡ್ಬೇಕು? ಕೆಲವೆಲ್ಲ ಹೇಳ್ತೀನಿ ಇವಾಗ, ರಹಸ್ಯಗಳಿದೆ. ಏನಿದು? ಸೂತ್ರಗಳು ಅಂತ ಕರಿಬಹುದು, ಅಥವಾ ಫಾರ್ಮುಲಾ ಅಂತ ಕರಿಬಹುದು. ವಿವೇಕಾನಂದ್ರ ಹೇಳಿದ್ದಾರೆ, ಫೇತ್ ಅಂದ್ರೆ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇಡಬೇಕು ಅಂತ. ಇನ್ನೇನ್ ಗೊತ್ತಾ? ಸಕ್ಸಸ್ಸಿಂಗ್ ಮಂತ್ರಗಳು ಕೆಲವು ಹೇಳ್ತಾ ಇದೀನಿ, ನೋಡ್ಕೊಳ್ಳಿ. ಎಕ್ಸಾಮ್ಸ್ ಬಂದ್ರೆ ದಯವಿಟ್ಟು ಎಕ್ಸಾಮು ನಮ್ಗೆ ಭಯ ಪಡ್ಸಕ್ ಬರುತ್ತೆ ಅಂತ ಇಟ್ಕೊಳ್ಬಾರ್ದು ಮನ್ಸಲ್ಲಿ. ಎಕ್ಸಾಮ್ನ ಫ್ರೆಂಡ್ ತರ ನೋಡ್ಕೋಬೇಕು, ಅದು ಮೊದಲನೇದು. ಯಾರಿಗಾದ್ರೂ ಇಷ್ಟ ಇದ್ರೆ ಬರ್ಕೊಳ್ಬೋದು. ಎಕ್ಸಾಮನ್ನ ಫ್ರೆಂಡ್ ತರ ನೋಡಬೇಕು. ನೆಕ್ಸ್ಟ್, ಎಕ್ಸಾಮು ನಿಮ್ಮ ಪ್ರಿಪ್ರೇಷನ್ಸ್ ಏನು, ನೀವು ಎಷ್ಟು ಪ್ರಿಪೇರ್ ಆಗಿದ್ದೀರಾ ಅಂತ ನೋಡೋದಕ್ಕೋಸ್ಕರ ಅವಾಗವಾಗ ಟೆಸ್ಟು ಎಕ್ಸಾಮ್ಸು ಬರೋದು. ಬಟ್ ಅದೊಂದೇ ಫೈನಲ್ ಅಲ್ಲ, ನೀವೆಷ್ಟು ಪ್ರಿಪೇರ್ ಆಗಿದ್ದೀರಾ ಅಂತ, ಓಕೆನಾ? ಆಮೇಲೆ ನೆಕ್ಸ್ಟ್, ಎಕ್ಸಾಮ್ ಟೈಮ್ನಲ್ಲಿ ನಾನು ಕೂತ್ಕೊಂಡು ಚೆನ್ನಾಗಿ ಮಾಡಲೇಬೇಕು, ಎಕ್ಸಾಮ್ಸ್ ಚೆನ್ನಾಗಿ ಪಾಸ್ ಆಗಲೇಬೇಕು. ಯಾಕೆ ಅಂದರೆ ನೀವೆಲ್ಲರೂ ಬುದ್ಧಿವಂತರಿದ್ದೀರಾ. ವಿವೇಕಾನಂದ್ರ ಏನು ಹೇಳ್ತಾರೆ? ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್, ಯು ಹ್ಯಾವ್ ಟು ಮ್ಯಾನಿಫೆಸ್ಟ್ ದ ಡಿವಿನಿಟಿ. ಅಂತಂದ್ರೇನು? ಪ್ರತಿಯೊಬ್ಬ ವಿದ್ಯಾರ್ಥಿನಲ್ಲೂ ಶಕ್ತಿ ಇದೆ, ಯಾರು ವೀಕ್ ಅಲ್ಲ. ವಿವೇಕಾನಂದ್ರ ಹೇಳ್ತಾರೆ ಪ್ರತಿಯೊಬ್ಬರಲ್ಲೂ ಶಕ್ತಿ ಇದೆ. ಸರ್ ನಂಗೆ ಇಂಗ್ಲಿಷ್ ಬರಲ್ಲ ಸರ್, ನಂಗೆ ಇಂಗ್ಲಿಷ್ ಬರ್ದೇ ಇರೋದೇನು ದೊಡ್ಡ ವಿಷಯ ಅಲ್ಲ. ಇಂಗ್ಲಿಷ್ ಬರ್ದಿರಾ ಇವತ್ತು ಏನ್ ಬೇಕೋ ಮಾಡ್ಬೋದು ಪ್ರಪಂಚದಲ್ಲಿ, ಎಲ್ಲ ಉಪಯೋಗಿಸ್ಕೊಂಡು ಬೇರೆ ಬೇರೆ ಟೂಲ್ಸ್ ಇದೆ. ಇಂಗ್ಲಿಷ್ ಬರಲೇಬೇಕು ಅಂತ ಏನಿಲ್ಲ, ಏನ್ ಬೇಕೋ ಮಾಡ್ಬೋದು. ಇಂಗ್ಲಿಷ್ ಏನ್ ದೊಡ್ಡ ವಿಷಯ ಅಲ್ಲ. ನೀವು ಮನ್ಸು ಮಾಡಿದ್ರೆ ಇಂಗ್ಲಿಷ್ ಕಲೀಲೂಬಹುದು, ಇಂಗ್ಲಿಷ್ ಕಲಿದಿರಾನು ತುಂಬಾ ಕೆಲಸನೂ ಮಾಡಬಹುದು. ಅದೇನ್ ದೊಡ್ಡ ವಿಷಯ ಅಲ್ಲ. ಇಂಗ್ಲಿಷ್ ಮಾತಾಡೋರು ಮಾತ್ರ ಬುದ್ಧಿವಂತರು ಅಂತ ಏನು ಅನ್ಕೊಳ್ಳೇಬೇಡಿ ನೀವು. ನಾಲೆಡ್ಜ್ ಇಸ್ ಪವರ್. ನಿಮ್ಗೆ ಎಷ್ಟೆಷ್ಟು ಕಲಿತಾ ಹೋಗ್ತಿರೋ ಅಷ್ಟಷ್ಟು ನಿಮಗೆ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಗೋಲ್ ಸೆಟ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಶಾರ್ಟ್ ಟರ್ಮ್ ಗೋಲ್ಸ್ ಇಟ್ಕೊಳ್ಳಿ. ಏನ್ ಹೇಳಿ? ಶಾರ್ಟ್ ಟರ್ಮ್ ಗೋಲ್ಸ್ ಇಟ್ಕೊಳ್ಬೇಕು. ಶಾರ್ಟ್ ಟರ್ಮ್ ಗೋಲ್ಸ್ ಅಂದ್ರೆ ಏನು? ನಾನು 5 ವರ್ಷ ಬಿಟ್ಟು ತುಂಬಾ ಒಳ್ಳೆಯವನಾಗ್ತೀನಿ ಅನ್ಕೊಳ್ಳೋದಲ್ಲ. ಈಗ 5 ವರ್ಷ ಬಿಟ್ಟು ನೀವು ಒಳ್ಳೆಯವರಾಗಕ್ಕೆ ಇವತ್ತೇನ್ ಮಾಡ್ತೀರಿ? 1 ಅವರ್ ಕೂತ್ಕೊಂಡು ಓದ್ಬೇಕು. 1 ಅವರ್, ಇನ್ನೊಂದು ಅರ್ಧ ಗಂಟೆ ಇನ್ನೇನೋ ಸಂಗೀತ ಕಲಿಬೇಕು, ಇನ್ನೊಂದು ಅರ್ಧ ಗಂಟೆ ಇನ್ನೇನೋ ಸ್ಪೋರ್ಟ್ಸ್, ಇನ್ನೇನೋ ಆಟ ಆಡಬೇಕು, ವ್ಯಾಯಾಮ ಮಾಡಬೇಕು. ನಿಮ್ಗೆ ಇಷ್ಟ ಇರೋದು ಏನು ಆಯ್ಕೆ ಮಾಡ್ಕೊಂಡಿರ್ತೀರೋ ಅದನ್ನ ಮಾಡಬೇಕು. ಅದು ಪ್ರತಿಯೊಂದು ಮಾಡ್ಕೊಳ್ತಾ ಹೋಗ್ಬೇಕು. ಇದಕ್ಕೆ ಶಾರ್ಟ್ ಟರ್ಮ್ ಗೋಲ್ ಅಂತಾರೆ. ಶಾರ್ಟ್ ಟರ್ಮ್ ಗೋಲು
ಲಾಂಗ್ ಟರ್ಮ್ ಗೋಲ್ಗೆ ಹೆಲ್ಪ್ ಆಗತ್ತೆ. ಆಮೇಲೆ ಮುಂದೆ ಹಾಕೋದನ್ನ ನಿಲ್ಲಿಸ್ಬೇಕು. ನಾವು ಪ್ರೋಕ್ರಾಸ್ಟಿನೇಷನ್ ಅಂತೀವಿ, ಅದನ್ನ ನಿಲ್ಲಿಸ್ಬೇಕು. ಅಂದ್ರೆ ಯಾವುದೇ ಕೆಲಸನ ಮುಂದಕ್ಕೆ ಹಾಕ್ಬಾರ್ದು. ಎಷ್ಟೇ ಚಿಕ್ಕ ವಿಷಯ ಆಗಲಿ, ಎಷ್ಟೇ ಚಿಕ್ಕ ವಿಷಯ ಆದ್ರೂ ಪೋಸ್ಟ್ಪೋನ್ ಮಾಡಬಾರ್ದು. ಎಷ್ಟು ಗೊತ್ತಾ ಚಿಕ್ಕ ವಿಷಯ? ನೀವು ಮನೆಗೆ ಬರ್ತಿರಲ್ಲ, ಸಾಕ್ಸ್ ಶೂಸು ಏನಾದ್ರು ಹಾಕೊಂಡಿರ್ತೀರಿ, ಸಾಕ್ಸ್ ಎಲ್ಲ ತೊಳಿಬೇಕು ಅಥವಾ ಒಗಿಬೇಕು ಅಂದ್ಕೊಂಡ್ರೆ, ಅಯ್ಯೋ ಇನ್ನೊಂದಿನ ಒಗ್ಯಾಣ ಇಲ್ಲ, ಇವತ್ತೇ ಆಗ್ಬೇಕಾ ತಕ್ಷಣ ಹೋಗಿ ಮಾಡ್ಬಿಡ್ಬೇಕು. ಇದು ಮನೋಭಾವ ಚಿಕ್ಕ ವಯಸ್ಸಿಂದ ಬೆಳೆಸ್ಕೋಬೇಕು, ಅವಾಗತ್ತೆ. ಪ್ರೋಕ್ರಾಸ್ಟಿನೇಷನ್ ಇರಲೇಬಾರ್ದು. ಯೂಸ್ ಟೆಕ್ನಾಲಜಿ ಇನ್ ಪಾಸಿಟಿವ್ ವೇ. ಯೂಸ್ ಟೆಕ್ನಾಲಜಿ ಇನ್ ಪಾಸಿಟಿವ್. ಇವಾಗ ನೀವು ಯೂಸ್ ಮಾಡ್ತಾ ಇರೋದು ಟೆಕ್ನಾಲಜಿನೇ. ನೋಡಿ, ನೀವೆಲ್ಲೆಲ್ಲೋ ಇದ್ದೀರಿ, ಧಾರವಾಡ, ಗದಗು, ಹುಬ್ಬಳ್ಳಿ, ಬಿಜಾಪುರ, ಎಲ್ಲೆಲ್ಲಿ, ಬೆಂಗಳೂರು, ಮೈಸೂರು, ಎಲ್ಲೆಲ್ಲೆಲ್ಲೆಲ್ಲೋ ಇದ್ದೀರಲ್ವಾ? ಎಲ್ಲರೂ ಇದನ್ನ ಯೂಸ್ ಮಾಡ್ತಾ ಇದ್ದಿರ್ತಾನೆ ಅಲ್ವಾ? ಇದು ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀವಿ. ಆದರೆ ಒಳ್ಳೇದಕ್ಕೆ ಉಪಯೋಗಿಸ್ತಾ ಇದ್ದೀರೋ ಕೆಟ್ಟದಿಕ್ಕೋ? ಒಳ್ಳೇದಕ್ಕೆ. ಸೊ ಒಳ್ಳೇದಕ್ಕೆ ಯೂಸ್ ಮಾಡಬೇಕು. ಯೂಸ್ ಟೆಕ್ನಾಲಜಿ ಫಾರ್ ಪಾಸಿಟಿವ್ ವೇ, ನಿಮ್ಮ ಒಂದು ಏಳ್ಗೆಗೆ. ಆಮೇಲೆ ಖಂಡಿತ ಫಿಸಿಕಲ್ ಆಕ್ಟಿವಿಟಿ ಇರಲೇಬೇಕು. ಫಿಸಿಕಲ್ ಆಕ್ಟಿವಿಟಿ ಇರಲೇಬೇಕು ಅಂದರೆ ವ್ಯಾಯಾಮ, ಆಟ, ಫ್ರೆಂಡ್ಸ್ ಜೊತೆ ಸ್ವಲ್ಪ ಹೊತ್ತು ಆಟ ಆಡೋದು. ಪ್ರತಿಯೊಬ್ಬರು ಆಟ ಆಡಲೇಬೇಕು, ಏನು ತೊಂದರೆ ಇಲ್ಲ. ಆಟ ಆಡಿದ್ರೇನೆ ನೀವು ದೈಹಿಕ ಮಾನಸಿಕ ಬೆಳವಣಿಗೆ ಕರೆಕ್ಟಾಗಿ ಆಗತ್ತೆ. ಆಮೇಲೆ ಆಚೆ ಕಡೆ ಫುಡ್ಡನ್ನ ಅವಾಯ್ಡ್ ಮಾಡಬೇಕು. ಇನ್ನೊಂದೇನು, ಆಚೆ ಕಡೆ ಫುಡ್ ಅಂದ್ರೇನು? ಜಂಕ್ ಫುಡ್ ಅಂತ ಕರೀತಾರೆ, ಗೊತ್ತಾ? ಜಂಕ್ ಫುಡ್ ಬೀದಿನಲ್ಲೆಲ್ಲ ಸಿಗತ್ತಲ್ಲ, ಸ್ವಲ್ಪ ದೊಡ್ಡ ದೊಡ್ಡ ಊರಾದ್ರೆ ಬೀದಿನಲ್ಲಿ ಸಿಗತ್ತೆ. ಪಾನಿಪುರಿ, ಗೋಬಿ ಮಂಚೂರಿ, ಏನೇನೇನೇನೋ ಇರತ್ತಲ್ಲ ಜಂಕ್ ಫುಡ್ಡು. ಆಮೇಲೆ ಈ ಪ್ಯಾಕೆಟಲ್ಲಿ ಸಿಗತ್ತಲ್ಲ, ಅಂಗಡಿನಲ್ಲಿ ಹಾಕಿರ್ತಾರೆ, ಲೇಸು, ಕುರ್ಕುರೆ. ಅದೆಲ್ಲ ಎಷ್ಟು ಡೇಂಜರ್ ಅಂದರೆ, ನೀವು ಎಷ್ಟೇ ಕಲ್ತ್ರು ಎಷ್ಟು ಓದಿದ್ರು ನಿಮ್ಮ ಬ್ರೈನ್ ಕೆಮಿಸ್ಟ್ರಿನೇ ಚೇಂಜ್ ಮಾಡಾಕ್ಬಿಡುತ್ತೆ. ನೀವು ಯೋಚನೆ ಮಾಡೋ ಶಕ್ತಿನೇ ಚೇಂಜ್ ಮಾಡಿಬಿಡುತ್ತೆ. ಚಿಕ್ಕ ವಯಸ್ಸಿನ ಮಕ್ಕಳಲ್ಲೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಇವಾಗ. ಅದಕ್ಕೆಲ್ಲ ಕಾರಣ ಪ್ಯಾಕ್ ಫುಡ್. ಆಚೆ ಕಡೆ ಸಿಗೋವಂಥ ಚಿಪ್ಸು, ಲೇಸು, ಕುರ್ಕುರೆ ಏನೇನೋ ಸಿಗತ್ತಲ್ಲ, 5 ರೂಪಾಯಿ 10 ರೂಪಾಯಿ ಪ್ಯಾಕೆಟು. ಅದು ದಯವಿಟ್ಟು ಜಂಕ್ ಫುಡ್ನ ಅವಾಯ್ಡ್ ಮಾಡಿ. ಮನೆಯಲ್ಲಿ ಏನು ಮಾಡಿರ್ತಾರೋ, ರಾಗಿ ಮುದ್ದೆ ಇರ್ಬೋದು, ಜೋಳದ ರೊಟ್ಟಿ ಇರ್ಬೋದು, ಅನ್ನ ಇರಬಹುದು, ಅದನ್ನ ಹೊಟ್ಟೆ ತುಂಬ ತಿನ್ನಿ. ಹಣ್ಣುಗಳು ತಿನ್ನಿ. ನೇಚರ್ ಮಧ್ಯ, ನೀವೆಲ್ಲ ರೂರಲ್ ಸೈಡ್ ಜಾಸ್ತಿ ಬದುಕ್ತಾ ಇದ್ದೀರಾ, ಅದರಿಂದ ನೇಚರ್ ಮಧ್ಯ ಇರ್ತೀರಿ. ದಯವಿಟ್ಟು ಆಚೆ ಕಡೆ ಫುಡ್ ತಿನ್ಬೇಡಿ. ಚಿಕ್ಕ ವಯಸ್ಸಿಗೆ ಕಾಯಿಲೆಗಳು ಬರ್ತಾ ಇದೆ ತುಂಬ. ಓಕೆ, ಇದಾದ್ಮೇಲೆ ನಿಮ್ಮ ಸಬ್ಜೆಕ್ಟ್ಸ್ ಯಾವುದಿದೆ, ಈಗ ಎಕ್ಸಾಮ್ ಟೈಮ್ ಶುರುವಾಗ್ತಿದೆಯಲ್ಲ, ನಿಮ್ಮ ಸಬ್ಜೆಕ್ಟ್ಸ್ ಯಾವುದಿದೆ, ಆ ಎಕ್ಸಾಮ್ ಟೈಮ್ನಲ್ಲಿ ನಿಮ್ಮ ಸಬ್ಜೆಕ್ಟ್ ಎಷ್ಟು ಓದಬೇಕು ಅನ್ನೋದು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಆ ಸಬ್ಜೆಕ್ಟಿನ ನೋಟ್ಸ್ ನಿಮ್ಮ ಮುಂದೆ ಇಟ್ಕೊಂಡು ಫಾಸ್ಟಾಗಿ ಅದನ್ನು ಮುಗಿಸ್ತಾ ಹೋಗಬೇಕು. ಅರ್ಥ ಆಗದೆ ಇದ್ರೆ ನಿಮ್ಮ ಟೀಚರ್ಗೆ ಹೋಗ್ಬಿಟ್ಟು, ಶಿಕ್ಷಕರಿಗೆ ಹೋಗ್ಬಿಟ್ಟು ಮತ್ತೆ ಕೇಳಿ, ನನಗೆ ಅರ್ಥ ಆಗ್ತಾ ಇಲ್ಲ ಅಂತ. ಅದ್ರ ನೋಟ್ಸ್ ಇಟ್ಕೊಂಡು ಹೋಗ್ಬೇಕು. ನೀವು ಟೀಚರ್ಸ್ ಹತ್ರ ನೋಟ್ಸ್ ಮಾಡಿಕೊಂಡು ಹೋಗಬೇಕು. ನಿಮ್ಗೆ ಏನು ಓದಬೇಕು, ಯಾವ ಸಬ್ಜೆಕ್ಟಲ್ಲಿ. ಗಣಿತದಲ್ಲಿ ಏನಿದೆ? ಗಣಿತ ನನಗೆ ಗೊತ್ತಿಲ್ಲ ಸರ್. ಸಮಾಜ ವಿಜ್ಞಾನ ಯಾವುದಿದೆ? ಅದೇನೋ ಟೀಚರ್ ಮಾಡ್ತಾ ಇದ್ರು ಸರ್, ಗೊತ್ತಿಲ್ಲ ಸರ್. ನಿಮ್ಮ ಸಬ್ಜೆಕ್ಟ್ ಏನಿದೆ ನಿಮಗೆ ಗೊತ್ತಿಲ್ವಾ? ಮತ್ತೆ ಗೊತ್ತಾಗಿಸ್ಕೋಬೇಕಲ್ವಾ? ಅದು ಕೂತ್ಕೊಂಡು ನೀವು ಓದ್ತಾ ಇದ್ದೀರ, ನೀವು ಮನ್ಸು ಮಾಡಬೇಕು. ಶಾಲೆ ಬಿಟ್ಬಿಟ್ಟು ನಾನು ಆರಾಮಾಗಿರ್ತೀನಿ ಅನ್ನೋಕ್ಕಾಗಲ್ಲ. ಶಾಲೆ ತುಂಬ ಇಂಪಾರ್ಟೆಂಟ್. ಅಲ್ಲಿ ಹೇಳ್ಕೊಡೋ ಸಬ್ಜೆಕ್ಟ್ಸು ತುಂಬ ಇಂಪಾರ್ಟೆಂಟು. ಶಾಲೆಯಿಂದ ಆಚೆಗೂ ನೀವು ಬೆಳಿತೀರಾ, ಅದು ಸರಿನೇ. ಶಾಲೆ ಸಬ್ಜೆಕ್ಟ್ಸು ಫಸ್ಟ್ ಇಂಪಾರ್ಟೆನ್ಸ್ ಯಾವಾಗಲೂ ಕೊಡಬೇಕು. ನೆಕ್ಸ್ಟ್ ಒನ್ ಏನು ಮಾಡ್ಬೇಕು ಗೊತ್ತಾ? ನಾನು ಶಾಲೆನಲ್ಲಿ ಇದೆಲ್ಲ ಕಲಿತು ದೊಡ್ಡ ವ್ಯಕ್ತಿ ಆಗ್ತೀನಿ ಅನ್ನೋ ಆಸೆ ನಿಮ್ಮಲ್ಲಿ ಇರಬೇಕು. ಇದಕ್ಕೇನಂತಾರೆ? ಡ್ರೀಮ್ ಅಂತ ಹೇಳ್ತಾರೆ. ಡ್ರೀಮ್ ಬಿಗ್ ಅಂತ ಹೇಳ್ತಾರೆ. ಏನು ಡ್ರೀಮ್ ಅಂದ್ರೆ ಏನೋ ಕನಸು. ಏನೋ ರಾತ್ರಿ ಚೆನ್ನಾಗಿ ತಿಂದ್ಬಿಟ್ಟು ಗಂಟ್ಲು ಮಠ ನಿದ್ದೆ ಮಾಡ್ಬಿಡೋದಲ್ಲ. ಡ್ರೀಮ್ ಅಂದ್ರೆ ರಾತ್ರಿ ಮಲ್ಗದ ಮೇಲೆ ಬೀಳೋದಲ್ಲ ಕನಸು. ನೀವು ಎಚ್ಚರ ಇದ್ದಾಗ್ಲೇನೆ ಅನ್ಕೊಳ್ಬೇಕು, ಇನ್ನು 5 ವರ್ಷಕ್ಕೆ, ಇನ್ನು 10 ವರ್ಷಕ್ಕೆ ನಾನು ಈ ಥರ ಆಗ್ತೀನಿ, APJ ಅಬ್ದುಲ್ ಕಲಾಂ ಅವ್ರ ಥರ ಆಗ್ತೀನಿ, ವಿವೇಕಾನಂದ್ರ ಥರ ಆಗ್ತೀನಿ ಅನ್ಕೋಬೇಕು. ನೀವು ಅನ್ಕೊಂಡ್ರೆ ಆಗತ್ತೆ. ನಾ ಹೇಳಿದ್ನಲ್ಲ, ಮನ್ಸು ಮಾಡೋದೊಂದೇ ಕಷ್ಟ, ಮನ್ಸು ಮಾಡೋದ್ರೆ ಆಗತ್ತೆ. ಮನ್ಸು ಮಾಡಿ, ಅದಾಗತ್ತೆ. ಆಯ್ತಾ? ಆಮೇಲೆ ನಿಮ್ಮಲ್ಲಿ ಶಕ್ತಿ ಇದೆ, ನೀವು ಅದನ್ನ ಕಂಡು ಹಿಡ್ಕೊಳ್ಬೇಕು. ಏನಿದು ಆ ಶಕ್ತಿ ಇದೆ? ಒಬ್ರೊಬ್ರಲ್ಲಿ ಒಂದೊಂದು ಶಕ್ತಿ ಇರುತ್ತಲ್ವಾ. ಪ್ರತಿಯೊಬ್ರು ಮನುಷ್ಯರು ಬೇರೆ ಅಲ್ವಾ. ಒಬ್ರು ಹಾಡು ಚೆನ್ನಾಗಿ ಹೇಳ್ತಾರೆ, ಒಬ್ರು ರಂಗೋಲಿ ಚೆನ್ನಾಗಿ ಹಾಕ್ತಾರೆ, ಒಬ್ರು ಸ್ಪೋರ್ಟ್ಸ್ ಚೆನ್ನಾಗಿರ್ತಾರೆ, ಒಬ್ರು ಗಿಡ ಚೆನ್ನಾಗಿ ಬೆಳೆಸ್ತಾರೆ, ಇನ್ನೊಬ್ರು ಚೆನ್ನಾಗಿ ಮಾತಾಡ್ತಾರೆ, ನಗ್ನಗ್ತಾ ಖುಷಿಯಿಂದ ಮಾತಾಡ್ತಾರೆ. ಇನ್ನು ಕೆಲವರು ಮಾರ್ಕ್ಸ್ ತಗೊಳ್ಳೋದ್ರಲ್ಲಿ ಚೆನ್ನಾಗಿರ್ತಾರೆ. ಒಬ್ರೊಬ್ರು ಅನ್ನೋದ್ರಲ್ಲಿ ಇಲ್ವಾ. ಇನ್ನು ಕೆಲವರು ಅಡುಗೆ ಚೆನ್ನಾಗಿ ಮಾಡ್ತಾರೆ, ಇನ್ನು ಕೆಲವರು ಟೂರ್ ಗೀರೆಲ್ಲ ಆಯಿತು ಅಂತಂದರೆ, ಎಲ್ಲರೂ ಶಾಲೆಯಲ್ಲಿ ಯಾವ್ದಾದ್ರು ಪ್ರೋಗ್ರಾಮ್ ಆಯಿತು ಅಂದರೆ ಎಲ್ಲ ಹೋಗ್ಬಿಟ್ಟು ಟೀಚರ್ಗೆ, ಸರ್ ನಾನು ಹೆಲ್ಪ್ ಮಾಡ್ತೀನಿ ಇಂದ ಸೌಂಡ್ ಸಿಸ್ಟಮು, ಮೈಕು ಎಲ್ಲ ತಂದ್ಕೊಡೋದು, ಬ್ಯಾಂಡ್ ಸೆಟ್ ಎಲ್ಲ ಅರೇಂಜ್ ಮಾಡೋದು, ಫ್ಲಾಗ್ ಹಾಸ್ಟಿಂಗಿಗೆಲ್ಲ ಟೀಚರ್ಗೆ ಹೆಲ್ಪ್ ಮಾಡೋದು ಎಲ್ಲ ಮಾಡ್ತಾರಲ್ವಾ. ಒಬ್ರೊಬ್ರು ಅನ್ನೋದ್ರಲ್ಲಿ ಇರ್ತಾರಲ್ವಾ. ಪ್ರತಿಯೊಂದು ಕಲೆನೇನೆ. ನಿಮ್ಮಲ್ಲೂ ತುಂಬ ಇರುತ್ತೆ ಕಲೆ. ಅರ್ಥ ಆಗ್ತಿದ್ಯಾ?
ನೀವು ಅದನ್ನ ಐಡೆಂಟಿಫೈ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರಲ್ಲೂ ಇರುತ್ತೆ ಕಲೆ, ಆಯ್ತಾ? ಅದೊಂದು. ಆಮೇಲೆ ನಿಮ್ಮ ತಂದೆ ತಾಯಿ ಮತ್ತೆ ನಿಮ್ಮ ಗುರುಗಳಿಗೆ ಯಾವಾಗ್ಲೂ ಋಣಿಯಾಗಿರ್ಬೇಕು. ಋಣಿ ಅಂತಂದ್ರೇನು, ನಾವು ಅದರಲ್ಲಿ ಗ್ರಾಟಿಟ್ಯೂಡ್ ಅಂತ ಹೇಳ್ತೀವಿ. ಏನೋ ಗ್ರಾಟಿಟ್ಯೂಡ್ ಅಂದ್ರೆ ನೀವು ಯಾರಿಂದ ಏನಾದರೂ ಪಡ್ಕೊಂಡ್ರೆ ಅವ್ರಿಗೆ ನೀವು ಯಾವಾಗ್ಲೂ ಋಣಿಯಾಗಿರ್ಬೇಕು. ಅದಕ್ಕೆ ಗ್ರಾಟಿಟ್ಯೂಡ್, ಥ್ಯಾಂಕ್ಸ್ ಹೇಳಬೇಕು, ಧನ್ಯವಾದ ಹೇಳಬೇಕು. ಇದು ಬಹಳ ಇಂಪಾರ್ಟೆಂಟು. ಇದನ್ನಿದ್ರೆ ನಿಮ್ಗೆ ಸಾಕಷ್ಟು ಎನರ್ಜಿ ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ, ಒಳ್ಳೆ ಮನಸ್ಸಿನಲ್ಲಿದ್ರೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಿನ್ನ ಸಾಮರ್ಥ್ಯದಲ್ಲಿ ನಿನಗಿರುವ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳದಿರು. ನಿಮಗೆ ನಂಬಿಕೆ ಇದೆ, ನೀವದನ್ನ ಕಳ್ಕೊಳ್ಬಾರ್ದು, ಯಾವುದೇ ಕಾರಣಕ್ಕೂ ಕಳ್ಕೊಳ್ಬಾರ್ದು. ಏನು ಬೇಕಾದರೂ ಸಾಧಿಸಬಲ್ಲೆ ಎಂಬುದನ್ನು ತಿಳಿದಿರು. ಸಕಲ ಶಕ್ತಿಯು ನಿನ್ನಲ್ಲೇ ಇರುವುದು. ಎಂದೆಂದಿಗೂ ನಿನ್ನನ್ನು ನೀನು ದುರ್ಬಲನೆಂದುಕೊಳ್ಳದಿರು. ಮಕ್ಕಳ, ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ. ಇಡೀ ಸ್ವಾಮಿ ವಿವೇಕಾನಂದರ ಜೀವನ ಪೂರ್ತಿ ಸಾರ ಇದು. ಅವ್ರು ಹೇಳ್ತಾರೆ, ಭಾರತ ಮಾತೆಯನ್ನು ಫಸ್ಟ್ ಆರಾಧಿಸ್ಬೇಕು, ಭಾರತನ ಪೂಜಿಸ್ಬೇಕು, ನನ್ನ ದೇಶ ಅಂತ. ನೀವು ಯಾರಿಗಾದ್ರೂ ಸಹಾಯ ಮಾಡ್ತೀರಾ? ಹುಟ್ಟದಬ್ಬ ಬಂತು, ಏನಾದ್ರೂ ಬಂತು, ಕೇಕ್ ತರ್ಸ್ಕೊಂಡು ಪಾರ್ಟಿ ಮಾಡ್ಬಿಡೋದೆಲ್ಲ ಇರುತ್ತೆ ಸಂಸ್ಕೃತಿ. ಸರಿ, ಅದ್ರ ಜೊತೆಗೆ ಅವತ್ತಿನ ದಿನ ಯಾರಿಗಾದ್ರೂ ಹಸ್ದವ್ರಿಗೆ ಒಂದು 10 ರೂಪಾಯೋ 20 ರೂಪಾಯೋ ಖರ್ಚಾದ್ರೆ ಬೇರೆಯವ್ರಿಗೂ ಕೊಟ್ರೆ ಅವರು ಸಂತೋಷ ಪಡ್ತಾರ? ಬಡವ್ರಿಗೆ ಕೊಟ್ರೆ ಅವರು ಸಂತೋಷ ಪಡ್ತಾರಲ್ವಾ? 5 ರೂಪಾಯಿ 10 ರೂಪಾಯಿ ಇನ್ನೊಬ್ರು ಕೊಡೋ ಬುದ್ಧಿ ಕಲಿಬೇಕು. ಬೇರೆಯವ್ರಿಗೋಸ್ಕರ ಏನಾದ್ರೂ ಮಾಡೋದು ಈ ವಯಸ್ಸಲ್ಲೇ ಕಲಿಬೇಕು. ನೀವು ತುಂಬಾ ದೊಡ್ಡವರಾದ್ಮೇಲೆ ಮಾಡೋದು ಬೇರೆ ವಿಷಯ, ದೇಶಕ್ಕೋಸ್ಕರ ಮಾಡಿ. ಆದ್ರೆ ಇವಾಗ್ಲೇ ನಿಮ್ಮ ಅಕ್ಕಪಕ್ಕ ಇರೋರ್ಗೆ ಯಾರಿಗಾದ್ರೂ ಸರಿಯಾಗಿ ಗಣಿತ ಬರ್ಲಿಲ್ವಾ, ಸಮಾಜ ಶಾಸ್ತ್ರದಲ್ಲಿ ಏನಾದ್ರು ಡೌಟ್ ಇತ್ತಾ, ನಿಮ್ಮ ಫ್ರೆಂಡ್ಸಿಗೆ ನೀವೇ ಹೇಳ್ಕೊಡಿ. ಅಥವಾ ಇನ್ನೂ ಇದಕ್ಕೆ ಯೋಚನೆ ಮಾಡಿದ್ರೆ ಯಾವ್ದಾದ್ರು ಪ್ರಾಣಿ ಪಕ್ಷಿಗಳಿರುತ್ತೆ, ಅದಕ್ಕೆ ಸಹಾಯ ಮಾಡೋದು, ಬೇಸಿಗೆನಲ್ಲಿ ಅದಕ್ಕೆ ನೀರಿಡೋದು, ನೀರಿಲ್ದೇ ಇದ್ರೆ ನಿಮ್ಮನೆ ಹತ್ರ, ಈ ಥರದ ಯಾವುದೇ ಒಂದು ಬೇರೆಯವ್ರಿಗೆ ನನ್ನಿಂದ ಏನಾದ್ರೂ ಮಾಡಬೇಕು ಅನ್ನೋದು ಬರಬೇಕು.